ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಎಲ್ಲಿಗೆ ಶಕ್ತಿ ಹಳ್ಳಿ, ಹಳ್ಳಿಗೆ ಶಕ್ತಿ ಆ ಒಂದು ಜಾಗ. ನನ್ನ ಪ್ರಕಾರ ವಿಶ್ವದ ಮೊದಲ ಸಂಸತ್ ಯಾವುದು ಅಂತ ಕೇಳಿದ್ರೆ ಆ ಜಾಗ ಅಂತ. ಇಡೀ ವಿಶ್ವದಲ್ಲಿ ದೊಡ್ಡ ದೊಡ್ಡ ಸೌಧ ಕಟ್ಟಿ ಏನೇನೋ ಆಗೋಕ್ಕಿಂತ ಮುಂಚೆ ನ್ಯಾಯ ಪಂಚಾಯತಿ ಹಾಕಿದ್ದು ಅದೇ ಜಾಗ. ಅದಕ್ಕೆ ಅದನ್ನು ಪಂಚಾಯತಿ ಕಟ್ಟೆ ಅಂತ ಹೇಳ್ತಾರೆ. ಅದರಲ್ಲೂ ನ್ಯಾಯನೂ ಕೂಡ ಹೌದು, ಧರ್ಮನೂ ಕೂಡ ಹೌದು. ಎರಡೂ ಕೂಡ ಆ ಜಾಗದಲ್ಲಿ ನೆರವೇರ್ತಾ ಇತ್ತು. ಆ ಜಾಗದಲ್ಲಿ ಒಂದು ಸಿನಿಮಾ ಧರ್ಮವನ್ನು ಕೇಳೋದಕ್ಕೆ, ಸಿನಿಮಾ ಕರ್ಮವನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ನಿರೀಕ್ಷೆಯ ಆ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ನಾನು ಈ ಜಾಗದಲ್ಲಿ ಬಂದು ನಿಂತಿದ್ದೇನೆ. ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲಿ ಹುಡುಕಬೇಕು ಅನ್ನೋ ಹಾಗೆ ಆ ಮನುಷ್ಯ ದಿನದಿಂದ ದಿನಕ್ಕೆ ಸೋಲನ್ನು ಗೆಲುವಿನ ಮೆಟ್ಟಲಾಗಿ ಇವತ್ತು ಸೌತ್ ಇಂಡಿಯಾ ಸ್ಟಾರ್ ಆಗಿ ಮೆರೀತಾ ಇದ್ದಾರೆ ಮತ್ತು ಸಿನಿಮಾದಲ್ಲಿ ತನ್ನದೇ ಆದ ಹೆಸರನ್ನು ಹೆಚ್ಚು ಮಾಡ್ಕೊತ ಹೋಗ್ತಿದ್ದಾರೆ. ಹಾಗಾದರೆ ಯಾರು ಆ ವ್ಯಕ್ತಿ ಮತ್ತು ಆ ಶಕ್ತಿ ಅನ್ನೋದನ್ನು ತೋರಿಸೋದಕ್ಕೆ ಈ ಜಾಗಕ್ಕೆ ಬಂದಿದ್ದೀನಿ. ಹಾಗಾದರೆ ಯಾರು, ಏನು ಎತ್ತ? ಸರ್ನಾದರೆ ನೋಡಿ ಎಂಥ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು ಅವರು, ಆದರೆ ನನಗೆ ಈ ಜಾಗ ತುಂಬ ಇಷ್ಟ ಅಂತ ಹೇಳಿ ಈ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಯಾವ ಜಾಗ ಸರ್ ಹುಡುಕಿದ್ರು ನೀವು? ಸೂಪರ್. ಹೇಳಿದ್ನಲ್ಲ, ವಿಶ್ವದ ಮೊದಲ ಸಂಸತ್ತು ಮತ್ತು ಧರ್ಮ ಮತ್ತು ನ್ಯಾಯ ಎರಡೂ ಕೂಡ ತೀರ್ಮಾನ ಆಗ್ತಿದ್ದ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. ಏನು ಸರ್ ಇದು? ಎಲ್ಲಿ ಬೆಂಗಳೂರಲ್ಲಿ ಜಾಗ ಸಿಗ್ಲಿಲ್ಲ ನಿಮ್ಗೆ? ಇದು ಬೆಂಗಳೂರೇನೆ. ನೀವು ಎಲ್ಲಿರ್ತೀರ ಅದು ನಿಮ್ಮೂರು, ಅದು ಬೇರೆ ವಿಷಯ. ಬಟ್ ಬೆಂಗಳೂರು ದೊಡ್ಡದಾದಂಗೂ ನೀವು ಕೂಡ ನಿಮ್ಮ ಜಾಗ ಮತ್ತು ನಿಮ್ಮ ವ್ಯಾಪ್ತಿ. ನಾನು ಅನ್ಕೊಂತ ಇದ್ದೆ, ಇದೇನು ಗುರು ಇದು? ಈ ವಯ್ಯ ಫಸ್ಟು ಜೂನಿಯರ್ ಆರ್ಟಿಸ್ಟ್ ಆದಾಗ, ಫೈಟರ್ ಆದಾಗ ಬೆಂಗಳೂರು ಮಧ್ಯಭಾಗದಲ್ಲಿದ್ದರು. ಇದೇನಿದು, ಯಾವುದೋ ಹಳ್ಳಿ ಬಂದು ಸೇರ್ಕೊಂಡ್ಬಿಟ್ಟಿರಲ್ಲ ಅಂತ ಯೋಚನೆ ಆಗ್ತಿತ್ತು. ಹಾಗೆ ಬೆಂಗಳೂರು ದೊಡ್ಡದಾದಂಗೆ ನಿಮ್ಮ ಹೆಸರು ಕೂಡ ದೊಡ್ಡದಾಗ್ತಿದೆ. ಯಾವಾಗ ಅನ್ಕೊಂಡಿದ್ದೀರಾ? ನಾನು ನೀವು ಅಂದರೆ ನೀವು ಆ್ಯಕ್ಚುಲಿ ಆನೇಕಲ್ ಇರೋವಾಗ ಸಿಟಿಯಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀರಾ, ಹಳ್ಳಿಯಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀರಾ? ಹಳ್ಳಿಲೇ ನಮ್ಗೆ ಯಾವಾಗಲೂ ಇಷ್ಟ. ಹಳ್ಳಿಲೇ ಇರಬೇಕು, ಹಳ್ಳಿ ವಾತಾವರಣದಲ್ಲಿರಬೇಕು. ಊಟ, ಉಪಚಾರ, ಉಪ್ಸಾರು, ನಾಟಿ ಕೋಳಿ ಸಾರು ಎಲ್ಲ ಹಳ್ಳಿ ತಿಂದಾಗಲೇ ಅದು. ಇವತ್ತೆಲ್ಲ ಏನು ಆರ್ಗ್ಯಾನಿಕ್ ಅಂತ ಹೋಗಿ ಸ್ಟೋರಲ್ಲಿ ತೊಗೊತಾವ್ರೆ, ಅದು ಅವಾಗಿಂದ ನಾವು ತಿಂತಾ ಬಂದಿದ್ವಲ್ಲ, ಅದೇ ಇಷ್ಟ ನಮಗೆ. ಸೂಪರ್ ಸರ್, ಸೂಪರ್ ಸರ್, ಸೂಪರ್ ಸರ್. ಯಾವಾಗ ಸಿಗ್ತೀರ ಅಂತ ಕೇಳ್ತಾನೆ ಇದ್ವಿ. ಇಲ್ಲ ತಡಿಯಪ್ಪ, ಒಂಚೂರು ಕೆಲಸ ಮಾಡೋಣ ತಡಿಯೋ, ತುಂಬ ಮಾತಾಡ್ಬಿಟ್ಟಿದ್ದೀನಿ, ಕೆಲಸ ಮಾಡೋಣ ಅಂತ. ಕೆಲಸ ಈಗ ಸದ್ದಾಗ್ತಾ ಇದೆ. ಈಗ ನಿಮ್ಮ ಮೇಲೆ ಮತ್ತಷ್ಟು ನಿರೀಕ್ಷೆಗಳು ಮತ್ತು ನಂಬಿಕೆ ಹೆಚ್ಚಾಗಿದೆ. ಅದನ್ನ ಹೆಂಗೆ ನಿಭಾಯಿಸ್ತಾ ಇದ್ದೀರಾ? ಆದರೆ ನನಗೆ ಗೊತ್ತಿರೋದು ಒಂದೇ, ಹಾರ್ಡ್ ವರ್ಕು. ಅದಕ್ಕೇನೋ ಒಂದು ಪ್ರತಿಫಲ ಸಿಗ್ತಾ ಇರುತ್ತೆ. ಅದನ್ನು ಎಂಜಾಯ್ ಮಾಡ್ತಾ ಹೋಗ್ತಾ ಇರ್ತೀನಿ ಅಷ್ಟೇ. ಅದೊಂದು ಅವತ್ತಿಂದ ನಂಬಿರೋದು ಅದನ್ನೇ, ಮುಂದೆ ನಂಬೋದು ಅದನ್ನೇ. ಲಕ್ನ ನಂಬಲ್ಲ ನಾನು, ಹಾರ್ಡ್ ವರ್ಕ್ನ ತುಂಬ ನಂಬ್ತೀನಿ. ಸೂಪರ್ ಸೂಪರ್. ನೀವು ನಿಮ್ಮ ಜೀವನದಲ್ಲಿ ಕಷ್ಟಪಡದೆ ಮತ್ತು ಕಷ್ಟಪಟ್ಟು ಎರಡು ವಿಷಯ ಸಿಕ್ಕಿದೆ ಅನ್ನೋದಾದರೆ ಹೇಳಿದ್ದಾರೆ. ಇಲ್ಲ, ನಾನೇ ಅಂತಲ್ಲ, ಎಲ್ಲರೂ ಲಕ್ಕಲ್ಲಿ ಸಿಕ್ಬಿಡ್ತಲ್ಲ ಸರ್. ಲಕ್ಕಲ್ಲಿ ಸುಳ್ಳೋದು, ಲಕ್ಕಲ್ಲಿ ಸಿಗುತ್ತೆ ಅನ್ನೋದು ಸುಳ್ಳೋದು. ಎಲ್ಲೋ 4 ಅಣಿನ ₹1 ಸಿಗ್ಬೇಕಷ್ಟೇ. ಅದು ಬಿಟ್ಟರೆ ನಿಮಗೆ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಸಿಗೋದಿಲ್ಲ. ಅಂದರೆ ಯಾವಾಗಾರ ಅನ್ಕೊಂಡಿರ, ಏನು ಗುರು ನನ್ನ ಜೀವನ ಎಲ್ಲದಕ್ಕೂ ಕಷ್ಟಪಡ್ಬೇಕಲ್ಲ, ಎಲ್ಲದಕ್ಕೂ ಸಾಮಾಡಿಬೇಕಲ್ಲ, ಭೀಮಾ ಅಂತ ಅನ್ಸ್ಕೊಳಕ್ಕೆ ಅಂತ ಯಾವ ಥರ ಅನ್ಕೊಂಡಿದ್ದೀರಾ? ಇಲ್ಲ, ನಾನು ಯಾವತ್ತೂ ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಳೋದೇ ಇಲ್ಲ. ನಾನೇನು ಅಂತ ನನಗೆ ಗೊತ್ತು, ಪ್ರೂವ್ ಮಾಡಬೇಕು ಅಂದರೆ ವರ್ಕ್ ಮಾಡ್ತೀನಿ. ಅಲ್ಲಲ್ಲ ಸರ್, ಈಗ ನಿಮ್ಮ ಮನಸ್ಥಿತಿ ಬೇರೆ, ನಿಮ್ಮ ವಿಚಾರವೇ ಬೇರೆ, ಆಯಿತಾ? ಆಗ ಸಣ್ಣ ವಯಸ್ಸಲ್ಲಿದ್ದಾಗ ಅಯ್ಯೋ ಅವ್ರು ಹೆಂಗೆ ಆರಾಮಾಗಿದ್ರು, ನಾನು ಯಾಕೆ ಗುರು ಹಿಂಗೆ ಅಂತ. ಇಲ್ಲ, ನಮ್ಮ ಮೇನ್ ಸ್ಪೋರ್ಟ್ಸಲ್ಲಿ ಇದ್ದಿದ್ದರಿಂದ, ತುಂಬ ಸ್ಪೋರ್ಟ್ಸ್ ಅವಾಗಲಿಂದನೂ ಆಡ್ತಾ ಇದ್ದಿದ್ದರಿಂದ ಲೈಫ್ನ ಸ್ಪೋರ್ಟಿವ್ ಆಗೇ ತೊಗೊಂಡು. ಏನು ಆಟ ಆಡ್ತಿದ್ದೀರಿ ಸರ್? ಆಲ್ಮೋಸ್ಟ್ ಎಲ್ಲ ಆಟಗಳು ಆಡಿದ್ವಿ ನಾವು. ಅಂದರೆ ಆಚೆ ಕಡೆ ಏನು ಇವಾಗೆಲ್ಲ ವಿಡಿಯೋ ಗೇಮ್ಸ್ ಬಂತಲ್ಲ, ಅವಾಗ ಲಗೋರಿಯಿಂದ ಹಿಡಿದು ಕುಂಟೆಬಿಲ್ಲೆಯಿಂದ ಹಿಡಿದು ಎಲ್ಲ ಆಡಿದ್ದು. ಅದಾದ್ಮೇಲೆ ತಿರ್ಗಾ ಸ್ಕೂಲು ಕಾಲೇಜಿಗೆ ಬಂದಾಗ ಅಥ್ಲೆಟಿಕ್ಸು ಅದು ಇದು ಮಾಡಿದ್ದು, ಅದೆಲ್ಲವೂ 100 ಮೀಟ್ರು ಎಲ್ಲ ಮಾಡಿರೋದೇ ನಮಗೆ ಇವತ್ತು ಮಾನಸಿಕವಾಗಿ ಧೈರ್ಯ ಕೊಡಬೇಕಂದ್ರೆ ಅದೇನೆ. ಈ ಜಿಮ್ಗೆ ಹೋಗ್ಬೇಕು ಆಟ ಆಡ್ತಿದ್ದವರು ಅಥವಾ ಆರ್ಟಿಸ್ಟ್ ಆಗ್ಬೇಕನ್ನೋರು ಜಿಮ್ಗೆಲ್ಲ ಹೋಗ್ಬೇಕು ಅನ್ನೋದಾಯ್ತು. ನೀವು ಜಿಮ್ಮಿಗೆ ಹೋಗ್ಬೇಕಂತ ಅಂದಿದ್ದು, ನೀವು ಆರ್ಟಿಸ್ಟ್ ಆಗ್ಬೇಕಂತಾನೆ ಹೋಗಿದ್ದೆ ಹೆಂಗೆ? ಇಲ್ಲ, ಅದು ನಮ್ಮ
ನಮ್ಮ ತಾತ ನಮ್ಮ ತಂದೆ ಎಲ್ಲ ಎಲ್ಲ ಪೈಲ್ವಾನ್ರು. ಆ ಗರಡಿ ಅಭ್ಯಾಸ ಮಾಡಿದರು. ಸೊ ಹಂಗಾಗಿ ನಮ್ಗೆ ಅದಂಗೆ ಬೈ ಬ್ಲಡ್ ಅಂಟ್ಕೊಂಡ್ಬಿಡುತ್ತೆ ಎಲ್ಲ. ತಡಿ ಅವ್ರು ಹೋಗ್ತಾರೆ, ನಾನು ಹೋಗೋಣ. ನಾನು ಮಾಡಬೇಕು ಅನ್ನೋದು. ಎಸ್, ನೋಡಿ ಆ ಒಂದು ಗಟ್ಸು, ಒಳಗಿನ ಗಟ್ಸು ಎರಡು ನಿಮ್ಮ ಸಿನಿಮಾಗೆ ತಂದು ನಿಲ್ಲಿಸಿದೆ. ಹೌದು. ಈಗ ನಮಗೊಂದು ಆಶ್ಚರ್ಯ ಅಂದರೆ ಸರ್, ಲ್ಯಾಂಡ್ ಲಾರ್ಡ್ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋದು, ಅದು ಈ ಮಟ್ಟಕ್ಕೆ ಈ ಜಾಗದಲ್ಲಿ ಅದೇನೋ ಎಲ್ಲ ಸಿಂಕ್ ಆಗ್ತಿದೆ ಅಂತ ನಂಗೆ ಅನಿಸ್ತಾ ಇದೆ. ಲ್ಯಾಂಡ್ ಲಾರ್ಡು ನಮಗೆ ಆ ಶೂಟಿಂಗ್ ಮುಗಿದಿದ್ರು ಕೂಡ ಮತ್ತೆ ಅದಕ್ಕೆ ಹೋಗಿ ವರ್ಕ್ ಮಾಡಬೇಕು ಅನಿಸುತ್ತೆ. ವಾ, ಲವ್ಲಿ. ಸಾಲದೆ ಹೋಯ್ತಾ ನಾವು ವರ್ಕ್ ಮಾಡಿದ್ದು. ಅಂದರೆ ಆ ಕಥೆನೇ ನಿಮಗೆ ಒಬ್ಬ ಆ್ಯಕ್ಟ್ರಿಗೆ ಇನ್ನಷ್ಟು ವರ್ಕ್ ಮಾಡೋಣ ಅದು ನಿನ್ನೆ ಆ್ಯಕ್ಚುಲಿ ಬಿಟ್ಟು ಬಂದಮೇಲೆ ನನಗೆ ಅಳು ಬಂತು. ಅಂದರೆ ಅದೊಂದು ಪಾತ್ರ ಬಿಟ್ಟು ಬಂದ್ಬಿಟ್ನಲ್ಲ, ಅದೊಂದು ಪಾತ್ರ ಬಿಟ್ಟು ಹೊರಟೋಯ್ತಲ್ಲ, ಮತ್ತೆ ಮಾಡೋಕ್ಕಾಗಲ್ವಲ್ಲ ನಾನು. ನಿನ್ನೆ ಸ್ವಲ್ಪ ಡಲ್ಲಾಗಿ ಬಂದೆ. ನನ್ನ ಜೊತೆ ರಿತನ್ಯ ಅನ್ನೋದಿದ್ಲು, ಅವಳಿಗೆ ಹೇಳ್ಕೊಂಬಂದೆ, ನೋಡಮ್ಮ ಇವಾಗ ಡಲ್ಲಾದೆ ನಾನು, ಕೆಲಸ ಮುಗೀತು, ಬಟ್ ಆ ಪಾತ್ರ ಬಿಟ್ಟು ಹೋಗಲ್ಲ ನನ್ನ. ಅಂದರೆ ಜಡೇಶ್ ಕಟ್ಟಿರೋವಂಥ ಕಥೆನೇ ಒಬ್ಬ ನಟನ್ನ ಹಂಗೆ ಆವರಿಸ್ಕೊಂಡ್ಬಿಡುತ್ತೆ. ಸಾಮಾನ್ಯವಾಗಿ ಎಲ್ಲ ಕ್ಯಾರೆಕ್ಟರ್ಸು ಹಂಗೆ ಆಗಲ್ಲ. ಸುಮ್ಮನೆ ಹೋಗ್ತೀವಿ, ಮಾಡ್ತೀವಿ, ಬಂದ್ಬಿಡ್ತೀವಿ. ಬಟ್ ಕೆಲವು ಪಾತ್ರಗಳು ನಮ್ಮನ್ನು ಯಾವಾಗಲೂ ಅಳಿಸ್ತಾ ಇರುತ್ತೆ, ಯಾವಾಗಲೂ ಅದು ಖುಷಿ ಕೊಡ್ತಾ ಇರುತ್ತೆ, ಯಾವಾಗಲೂ ಅದ್ರ ಪ್ರಕಾರ ನಾವು ಮುಂದೆ ನುಗ್ಗಬೇಕು ಅನ್ಸುತ್ತೆ ನನಗೆ. ನನಗೆ ಜಡೇಶ್ ಮಾಡಿರೋ ಕಥೆಯಲ್ಲಿ ನಟನೆ ಅನ್ನೋಕ್ಕಿಂತ ಹೆಚ್ಚಾಗಿ ಶಿಕ್ಷಣ ತುಂಬ ಆಯಿತು ನನಗೆ. ಅದೊಂದು ದೊಡ್ಡ ಶಕ್ತಿ ನಮ್ಮ ಜಡೇಶ್ಗಿದೆ. ನಟನೆ ಮಾಡೋದು ಮಾಡ್ತೀವಿ, ಅದ್ರ ಜೊತೆ ಒಂದು ಶಿಕ್ಷಣ ಬೇಕಲ್ಲ. ಆ ಕತೆ ಅದರದ್ದು ಹಿಂದೆ ಮುಂದೆ ಅದ್ರ ವಾಸ್ತವ್ಯ ಏನಿತ್ತು, ಅದೇನಾಗ್ತಾ ಇತ್ತು, ಮುಂದೆ ಏನಾಗಿದೆ, ಇವತ್ತಿಗೇನಾಗಿದೆ, ಅದು ಇವತ್ತಿಗೆ ನೀವು ಹೇಳ್ದಂಗೆ ಈ ಪಂಚಾಯತಿ ಕಟ್ಟೆ ಅನ್ನೋದು ಎಲ್ಲಿ ಹೋಗಿದೆ, ಪಂಚಾಯತಿ ಕಟ್ಟೆ ಮೇಲೆ ಏನು ನಡೀತಾ ಇತ್ತು. ಆ್ಯಕ್ಚುಲಿ ಇದು ಬಂದು ಅಶ್ವತ್ಥ ಕಟ್ಟೆ, ಇದು ಪಂಚಾಯತಿ ಕಟ್ಟೆ ಬೇರೆ, ಪಂಚಾಯತಿ ಮಾಡ್ತಾ ಇದ್ದಿದ್ದು ಬೇರೆ ಕಡೆ. ಅದೆಲ್ಲ ಏನಾಯಿತು, ಅದು ಒಬ್ಬ ನಟನಿಗೆ ಯಾವಾಗಲೂ ಕಾಡಬೇಕು. ನನಗೆ ಮಾಡಿದ್ರೆ ಮತ್ತೆ ಲ್ಯಾಂಡ್ ಲಾರ್ಡ್ ಪಾರ್ಟ್ 2 ಮಾಡಬೇಕು, ಈ ಸೀರೀಸ್ ಬಿಡಬಾರ್ದು ಯಾವಾಗ್ಲೂ. ಆ ಡಾಕ್ಯುಮೆಂಟ್ನ ಉಳಿಸ್ಕೋತಾನೆ ಹೋಗ್ಬೇಕಂದ್ರೆ ಎಲ್ಲೋ ಒಂದು ಕಡೆ ಅವ್ರು ಬರೆದಿರೋ ಪಾತ್ರಗಳ ಕಷ್ಟ ಅಂತ ಫಸ್ಟ್ ಪಾರ್ಟ್ ನೀವು ತೊಗೊಂಡ್ರೆ, ನಾನೊಬ್ಬ ಪಾತ್ರಕ್ಕೆ ಕಷ್ಟಪಟ್ಟಿದ್ದೀನಿ, ಎಷ್ಟೋ ಕೋಟಿ ಜನ ಆ ಥರ ಕಷ್ಟಪಟ್ಬಿಟ್ರಲ್ಲ, ಇವತ್ತಿಗೂ ಪಡ್ತಾ ಇದ್ದಾರಲ್ಲ ಅಷ್ಟು ಕಷ್ಟ. ಬೇಡಪ್ಪ, ಈ ಕಷ್ಟ ನಿರ್ಮೂಲನೆ ಆಗಬೇಕು ಅಂದ್ರೆ ಎಜುಕೇಷನ್ ಬೇಕು, ಎಲ್ಲರಿಗೂ ವಿದ್ಯಾಭ್ಯಾಸ ಬೇಕು. ಸೊ ಹಂಗಾಗಿ ಎಲ್ಲರೂ ವಿದ್ಯಾಭ್ಯಾಸ ಕಲೀಲಿ, ಅದೊಂದಿರೋದ್ರಿಂದ ತಾನೇ ನಾವು ಇವತ್ತೆಲ್ಲ ಹೊಡೆದಾಡ್ತಾ ಇರೋದು. ಅದು ಇಲ್ದಿರ ತಾನೇ ಇಷ್ಟೆಲ್ಲ ನಡೀತಾ ಇರೋದು. ಹೌದೌದೌದು. ಇವತ್ತು ನನಗೆ ಆ ಸಿನಿಮಾ ನನ್ನ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಜೊತೆಗೆ ನನಗೊಂದು ದೊಡ್ಡ ಶಿಕ್ಷಣ ಕೊಟ್ಟಂಗಾಯ್ತು. ಆ ಎಲ್ಲ ಕ್ರೆಡಿಟ್ಟು ನಮ್ಮ ಜಡೇಶ್ ಹೋಗಬೇಕು. ನನಗೆ ಅವ್ರ ಹೆಸರು ಹಂಪಿ ಅಂತಿದೆ. ಹೌದೌದು, ಅದು ದೊಡ್ಡ ಹೆರಿಟೇಜ್ ಇದ್ದಂಗೆ. ಹೌದೌದು, ಎಕ್ಸಾಕ್ಟ್ಲಿ. ಸಿ ಅದು ಇಟ್ಸ್ ಆಲ್ ಅಲ್ಲಿ ನಮಗೆ ಅಲ್ಲಿನ ಲಿಟ್ರೇಚರ್ ಆಗ್ಬೋದು, ಹಂಪಿಯ ಎಲ್ಲ ಕಥೆಗಳಾಗ್ಬೋದು, ಅಲ್ಲಿನ ಏನೇ ನಡೆದಿರ್ಬೋದು, ಲೈಕ್ ಹಿಸ್ಟ್ರಿ ಆಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಇದೆ, ಅದೇನು ಹೇಳ್ತಾರೆ, ಹಿಸ್ಟ್ರಿ ಆಗಿರ್ಬೋದು, ಎಲ್ಲ ಸೇರಿದ್ರೆ ನನಗೊಂದು ಟೀಚಿಂಗ್ ಆಯಿತು, ಒಂದು ಪ್ರೀಚಿಂಗ್ ಥರ ಆಯಿತು, ಒಂದು ನನ್ನೇನೋ ನಾಲೆಡ್ಜ್ ಬೆಳೀತು. ನಾನು ಪ್ರತಿ ಸರಿ ಪಾತ್ರ ಮಾಡಿದಾಗ ಕೆಲವು ಪಾತ್ರಗಳು ನನಗೆ ಅಳು ಬರ್ಸುತ್ತೆ. ಅಂದರೆ ಅದು ಲ್ಯಾಂಡ್ ಲಾರ್ಡ್ ಪಾತ್ರ, ರಾಚಯ್ಯನ ಪಾತ್ರ. ರಾಚಯ್ಯ ಸೂಪರ್. ಅದು ಆ ನೋವಿನ ವಿಷಯ ಹಂಗೆ. ಅದರಲ್ಲಿರೋ ಒಂದಷ್ಟು ಖುಷಿ ವಿಷಯ ಅಂದರೆ ಆ ಖುಷಿಗಳನ್ನ ನಾವು ಇಲ್ಲಿ ಇವತ್ತು ಪ್ರೆಸೆಂಟ್ ಲೈಫಲ್ಲಿ ಅನುಭವಿಸೋಕ್ಕಾಗಲ್ವಲ್ಲ. ಇವತ್ತೆಲ್ಲ ಮಕ್ಕಳೆಲ್ಲ ಆಲ್ಫಾ ಜೆನ್ಜಿ ಹಿಂಗೆ ಹೊಟ್ಟೋದ್ರು, ಇವ್ರು ಯಾರು ಅನುಭವಿಸೋಲ್ವಲ್ಲ ಅದನ್ನು. ಅಂದರೆ ದೈಹಿಕವಾಗಿ ಅವ್ರೇನು ಕೆಲಸನೇ ಮಾಡಿದಿರ, ಆಡ್ದಿರ, ಮನೇಲಿ ಕೂತು ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲಿ ತಲೆ ಕೆಡಿಸ್ಕೊಂಡು ಅದಕ್ಕೆ ಅಡಿಕ್ಟ್ ಆಗಿ ಅದಕ್ಕೆ ರಿಹ್ಯಾಬಿಟೇಷನ್ ಸೆಂಟ್ರಿಗೆ ಹೋಗಿ ಅದಕ್ಕೆ ಪೇರೆಂಟ್ಸ್ ನೊಂದು, ಆ ಪೇರೆಂಟ್ಸ್ ಏನು ಅಂದರು ಅಂತ ಆ ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆಲ್ಲ ಬಂದ್ಬಿಡ್ತಲ್ಲ. ಜಸ್ಟ್ ಒಂದು ಟೆಕ್ನಾಲಜಿಯ ದುರ್ಬಳಕೆ ಹೆಂಗಾಗೋಗಿದೆ ಇವತ್ತು. ಅದೊಂದು ನನಗೆ ಅದು ಖುಷಿ ಅನಿಸುತ್ತೆ ಒಂದು ಆ್ಯಂಗಲ್. ಇನ್ನೊಂದು ಆ್ಯಂಗಲ್ಲು, ಒಬ್ಬ ಜವಾಬ್ದಾರಿಯುತ ರಾಚಯ್ಯನಿಗೆ ಏನೇನು ಜವಾಬ್ದಾರಿ ಇತ್ತು ಅದನ್ನು ಹೆಂಗೆ ಅವನು ನಿಭಾಯಿಸ್ಕೊಂಬಂದ ಅನ್ನೋದು ಎಷ್ಟೋ ಕೋಟಿ ಜನಕ್ಕೆ ಇವತ್ತಿಗೂ ಸಫರ್ ಮಾಡ್ತಾ ಇರೋ ಎಷ್ಟೋ ಕೋಟ್ಯಾಂತರ ಜನಕ್ಕೆ ರೆಪ್ರೆಸೆಂಟೇಟಿವ್ ಆಗಿರೋದು ರಾಚಯ್ಯ. ಸೂಪರ್ ಸರ್.
ಇಷ್ಟೆಲ್ಲ ಹೇಳ್ತಾರೆ ನಂಗೂ ಗೊತ್ತಿರ್ಲಿಲ್ಲ ಅಂತ, ಹಾ, ಬಟ್ ಒಂದ್ ಅದೇ. ಪಾತ್ರ ಇಷ್ಟೆಲ್ಲ ಹೇಳ್ಸ್ಕೊಳಂಗ್ ಮಾಡ್ತಲ್ಲ. ಹಾ, ಎಷ್ಟೋ ಅಂದ್ರೆ ಜನಕ್ಕೆ ಸರ್ ನಮ್ಗೆ ಅಂದ್ರೆ ಅವರು ಅಷ್ಟು ಹುಡ್ಕೊಂಡಿದ್ದಾರೆ ಆ ಪಾತ್ರದ ಹಿಂದೆ ಹಿನ್ನೆಲೆ ಕೇಳಿ ಹೇಳಿ. ನಾವು ಸುಮ್ಮನೆ ಒಂದು ಸಿನಿಮಾ ಆಗಿ ಆ ಪಾತ್ರಕ್ಕೆ ಸೀಮಿತ ಇರ್ತೀವಿ. ಅವರು ಅದ್ರ ಆಚೆ ಹುಡ್ಕೊಂಡಿರೋದಕ್ಕೆ ಇಷ್ಟು ಕಂಟಿನ್ಯೂ ಇಷ್ಟೆಲ್ಲ ಹೇಳಕ್ ಸಾಧ್ಯ ಆಯ್ತು. ನಾನು ರಾಚೆಯನ್ ಬಗ್ಗೆ ಅಷ್ಟು ಕೇಳಿದ್ರೆ ಅಷ್ಟು ಹೇಳಕ್ ಹೇಳಕ್ ಆಗಲ್ಲ, ಯಾಕಂದ್ರೆ ನಾನು ಸಿನಿಮಾಗೆ ಬಂದ್ಬಿಡ್ತೀನಿ, ರಾಚೆಯಿಂದ ಸಿನಿಮಾಗೆ ಬಂದ್ಬಿಡ್ತೀನಿ. ಅದೊಂದು ಪಾತ್ರ ಡೆಪ್ತ್ ಸಾರೆ, ಅಂದ್ರೆ ಅವರು ಅಷ್ಟು ಹುಡ್ಕೊಂಡಿದ್ದಾರೆ. ಇನ್ನೊಂದೇನಂದ್ರೆ ಅದು ಸಾರ್ ಬಿಟ್ರೆ ಬೇರೆ ಯಾರು ಆಗಲ್ಲ ಅದ್ರದ್ದು. ಅವ್ರು ಮಾತ್ರ ಅದನ್ನ ನಿರ್ವಹಿಸಕ್ ಆಗೋದು ಆ ಪಾತ್ರ. ಕಟ್ಟಕ್ಕೆ ಜಾಗದಲ್ಲಿ ಲಾಕ್ ಆಗಿದೀವಿ. ಅಶ್ವಥ್ ಕಟ್ಟೆದು ಎಲ್ಲೆಲ್ಲ ಏನೇನೋ ಹೇಳಂಗಿಲ್ಲ ಆಯ್ತಾ, ಸತ್ಯವೇನೇ ಹೇಳ್ಬೇಕು. ಹ್ಮ್, ಹ್ಮ್. ಯಾಕೆ ಇವ್ರು ಬೇಕು ಅಂತ ಫಸ್ಟ್ ಯೋಚನೆ ಮಾಡಿದ್ ಹೆಂಗೆ? ಯಾಕಂದ್ರೆ ಇದು ಮಣ್ಣಿನ ಗುಣ ಇರುವಂತ ಒಂದು ಸಿನಿಮಾ. ಅಬ್ವಿಯಸ್ಲಿ ಅವರು ಅಲ್ಲಿಂದ ಬೆಳೆದು ಬಂದಿದ್ದಾರೆ, ಮತ್ತೆ ಅವರು ಕಾಣೋ ರೀತಿ ಮತ್ತೆ ಅದು ಆ ನಟನೆ ಅವರು ಈಸಿಯಾಗಿ ಒಗ್ಗುತ್ತಾರೆ ಅದಕ್ಕೆ. ಸೊ ನನಗೆ ಅಲ್ಲೇ ನಾನು ಸಿನಿಮಾದಲ್ಲಿ 50% ಗೆದ್ಬಿಟ್ಟೆ. ಅಂದರೆ ಸಾರ್ಗೆ ನಾನು ಹಿಂಗೆ ಮಾಡಿ ಅಂತ ಹೇಳಬೇಕಾಗಿಲ್ಲ. ಅವ್ರು ಸುಮ್ಮನೆ ಹೋಗಿ ಕೂತಂದ್ರೆ ಒಂದು ಚೇರ್ ಇತ್ತಂದ್ರೆ ಪಕ್ಕದಲ್ಲಿ ನೆಲ ಇತ್ತಂದ್ರೆ ಅಲ್ಲೇ ಕೂತಿರ್ತಾರೆ. ನನಗೆ ಬೇಕಾಗಿರೋದು ಅದೇನೆ. ನಮ್ಮ ಸೆಟ್ಟಲ್ಲೇ ಹಾಗೆ ಅವರು ಮಧ್ಯಾಹ್ನ ಒಂದು ಊಟದ ಅಲ್ಲಿ ಚೇರ್ ಇತ್ತಂದರೆ, ಇಲ್ಲ ಒಂದು ಈ ಥರದ್ದೊಂದು ನಮ್ಮದು ಹಳ್ಳಿನೇ ಅಲ್ವಾ, ಈ ಥರ ಮರ ಇದ್ದರೆ ಅಲ್ಲೋಗಿ ಒಂದು ಎಲೆ ಅಡಿಕೆ ಹಾಕ್ಕೊಂಡು ಊಟ ಆದ ತಕ್ಷಣ ಅಲ್ಲಿ ಕೂತ್ಕೊಂಡಿರೋದು. ಅಂದರೆ ಅವ್ರು ನಿಜ ಜೀವನದಲ್ಲೂ ಹಾಗೆ, ನನಗೆ ಕಂಡಿರೋದು ನಿಜ ಜೀವನದಲ್ಲೂ ಹಾಗೆ. ನಮಗೆ ನನಗೆ ಗೊತ್ತು ತುಂಬ ಜನದ್ದು ಕೂಡೋದು ಕೂಡ ಹೇಳ್ಕೊಡ್ಬೇಕು. ಹಳ್ಳಿದು ಆ ಒಂದು ಸಗೊಡು, ಅವ್ರು ಕೂಡೋದು, ಮಾತಾಡೋ ರೀತಿ, ನಿಲ್ಲೋ ಭಂಗಿ, ಅದು ತುಂಬ ಸಣ್ಣ ತುಂಬ ಇದ್ದಾವೆ. ಬಟ್ ಸಾರ್ಗೆ ಏನು ಹೇಳಬೇಕೇ ಆಗಿಲ್ಲ. ಅದೆಲ್ಲ ಅವ್ರಿಗೆ ಗೊತ್ತಾ ಜೀವನದಲ್ಲಿ ನೋಡ್ಕೊಂಡು ಬೆಳ್ಕೊಂಡು ಅವರು ಆಟೋಮೆಟಿಕ್ ಅದು ಬಂದ್ಬಿಡೋದು. ಸೊ ನನಗೊಂದು ಖುಷಿ ಇದೆ, ಸಾರನ್ನ ಈ ರೀತಿ ಯಾರೂ ಬಳಸ್ಕೊಳ್ಲಿಲ್ಲ, ನನಗೆ ಅದು ಅವಕಾಶ ಆಗಿ ಸಿಕ್ಬಿಡ್ತು ಅಂತ ನನಗೆ ಅದೊಂದು ಖುಷಿ ಇದೆ. ಸೊ ನಾನು ಅದನ್ನ ಸಂಪೂರ್ಣವಾಗಿ ಬಳಸ್ಕೊಂಡೆ ಅಂತೇಳಿ. ಅವ್ರ ಹತ್ರ ಇನ್ನೂ ಆಳ ಇದೆ, ಅದು ನೆಕ್ಸ್ಟ್ ಹಳ್ಳಿ ಸೊಗಡಿಂದ ಇದೇನಾ ಸರ್ ಸಿನಿಮಾ? ಸಂಪೂರ್ಣ ಹಳ್ಳಿ ಸೊಗಡಿನ ಸಿನಿಮಾ ಇದೆ. ನಿಮ್ಗೆ ಹೌದು. ಅಂದ್ರೆ ಇಷ್ಟು ಅಥೆಂಟಿಕ್ ಆಗಿ ಅಥೆಂಟಿಕ್ ಆಗಿ ಡೀಟೇಲ್ ಆಗಿ ಇದೆ ನನಗೆ ಫಸ್ಟ್ ಸಿನಿಮಾ. ನೋಡಿ, ಒಂದು ಮಾತು, ಸಿನಿಮಾದೊಳಗಿನ ಪಾತ್ರ ಫಸ್ಟ್ ಪಾತ್ರಧಾರಿಗೆ ಆ ಪಾತ್ರ ಕಾಡಬೇಕು. ಸಿನಿಮಾ ನೋಡಿದ ಪ್ರೇಕ್ಷಕರಿಗೆ ಆ ಪಾತ್ರ ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಅವನ ಜೊತೆ ಕರ್ಕೊಂಡು ಹೋಗ್ಬೇಕು, ಅವನ ಜೊತೆಗೆ ಇರಬೇಕು. ಮೇ ಬಿ ಇದನ್ನೆಲ್ಲ ಇಷ್ಟೆಲ್ಲ ಮಾತು ಇವ್ರು ಅಷ್ಟು ಸುಲಭವಾಗಿ ಹೇಳೋ ಮನುಷ್ಯನೇ ಇಲ್ಲ ಬನ್ನಿ, ಸಾಧ್ಯವೇ ಇಲ್ಲ ಬಿಡಿ. ಅದ್ರಾಗ ಇತ್ತೀಚೆಗೆ ಅವರು 2.0 ಇದೀಗ ವಿಜಯ್ 2.0 ಇದೆ ಆಯ್ತಾ. ಈಗ ಅವ್ರ ರೀತಿ, ಅವ್ರು ಜಡ್ಜ್ ಮಾಡೋ ರೀತಿ, ಅವ್ರು ತಗೊಂತಿರೋ ರೀತಿ, ವರ್ಷಕ್ಕೆ 3-4 ಸಿನಿಮಾ ಮಾಡಿದವರಿಗೂ 2 ವರ್ಷಕ್ಕೆ 1 ಸಿನಿಮಾ ಮಾಡಿದ್ರೂ ಕೂಡ ತುಂಬ ಪಕ್ಕ ಹೊಡೆದ್ರೆ ಇದು 6 ಹೊಡಿಬೇಕು, ಆ ಲೆವೆಲಿಗೆ ಕೆಲಸ ಮಾಡ್ತಿರೋರು. ಯಾವ ಸಿನಿಮಾದಲ್ಲಿ ಅನ್ಕೊಂಡ್ರಿ ಸರ್? ಅಂದರೆ ಈ ಯಾವಾಗಾರ ಅನ್ಕೊಂಡಿದ್ರೆ ನಾವು ದುನಿಯಾ ವಿಜಯ್ಗೆ ಒಂದು ಸಿನಿಮಾ ಮಾಡಬೇಕು ಆ ಥರದ್ದೆಲ್ಲ ಇತ್ತಾ? ಸರ್, ಅದು ನನ್ನ ಮೈಂಡಲ್ಲಿ ಓಡ್ತಾ ಇತ್ತು. ವಿಜಯ್ ಸರ್ದು ಬೇರೆ ಬೇರೆ ಸಿನಿಮಾಗಳೆಲ್ಲ ನೋಡಿದಾಗ ಈ ಥರದ್ದು ಒಂದು ಮಾಡಬೇಕಲ್ಲ ಇವ್ರಿಗೆ, ಅದು ನನಗೆ ಅದೊಂದು ಕೊರಗಂತಿತ್ತು. ನನಗೆ ಸರಿಯಾಗಿ ಗುರು ಶಿಷ್ಯರಾದ್ಮೇಲೆ ಸಾರ್ ಸಿಕ್ಕಾಗ ನಾನು ಈ ಹಳ್ಳಿ ಕತೆ ಹೇಳಿದಾಗ ಸಾರ್ಗೆ ಅವ್ರಿಗೂ ನಾನು ಈ ಥರದ್ದೊಂದು ಇದು ಮಾಡಿಲ್ಲ. ಅಂದರೆ ಆಲ್ಮೋಸ್ಟ್ ಸಿನಿಮಾದಲ್ಲಿ ಅವರು 50 ಏಜ್ ಕ್ಯಾರೆಕ್ಟ್ರಲ್ಲೇ ಇರ್ತಾರೆ. ಸೊ ಅವ್ರಿಗೆ 25 ವರ್ಷ ಅಲ್ಲ, ಅವ್ರಿಗೆ ಅವ್ರಿಗೆ 50 ವರ್ಷ ಅದು ಆಗಿದೆ. ವಿಷಯ. ಆಕ್ಚುಲಿ ಏಜ್ನ ನಾವು ತರದೇ ದೊಡ್ಡ ಕಷ್ಟ ಆಗೋಯ್ತು. ಸರ್ ದಾಡಿ ಬಿಡಿರಿ, ಅದು ಬಿಡ್ರಿ ಅಂತ. ನಂದೆ ಸರ್ ಹಿಂಗೆ ಈ ಥರ ನಾನು ಹಿಂಗೆ ಇದೀನಲ್ಲ ಅಂತಂದ್ರೆ, ಸರ್ ಹೆಂಗೆ ಆಗುತ್ತೆ ಸರ್, ಹೆಂಗೆ ತೋರ್ಸೋಕ್ಕಾಗುತ್ತೆ, ನನಗೆ ಸೇಮ್ ಏಜ್ ಅಪ್ಪ ನೀವು ತೋರಿಸ್ತಾ ಇರೋದು, ನಾನು ಹಿಂಗೆ ಬರ್ತೀನಿ ಅಂತ. ಅವರು ಸರ್ ಹಂಗಿಲ್ಲ, ಸ್ವಲ್ಪ ದಾಡಿ ಬಿಡೋಣ, ಅದು ಬಿಡೋಣ, ವೈಟ್ ಎಲ್ಲ ಮಾಡೋಣ, ಸ್ವಲ್ಪ ನಡಿಬೇಕಾದ್ರೆ ಜರ್ಕೊಡಿಯೋಣ. ಅವ್ರಾಗೆ ಬಿಟ್ರೆ ಇನ್ನು 25-30 ನಮಗೂ ಸೆಟ್ಟಲ್ಲಿ ಅಷ್ಟು ಇರೋಕ್ಕಾಗಲ್ಲ. ಸೊ ಇದೇ ಹೊಸದು. ಸಾರು ಆ ಏಜ್ ಕ್ಯಾರೆಕ್ಟರ್ನ ಒಪ್ಪಿ ಇಡೀ ಮೂವಿನ ನಿರ್ವಹಿಸೋದಿದೆಲ್ಲ ತುಂಬ ತುಂಬ ಫ್ರೆಶ್ ಇದೆ ಸಿನಿಮಾದಲ್ಲಿ. ಒಂದು ಅದ್ಭುತವಾದ ಒಂದು ರಾಚಯ್ಯ ಪಾತ್ರ ಇದೆಯಲ್ಲ, ಒಂದು ಅದ್ಭುತವಾದ ಅದು ಕ್ಯಾರೆಕ್ಟರು. ಅದು ನಾನು ಹೇಳೋದಿನ್ನು ಅವ್ರು ಬಿಟ್ಟರೆ ಇನ್ಯಾರು ಅದಕ್ಕೆ ಸೂಟ್ ಆಗಲ್ಲ, ಮ್ಯಾಚ್ ಆಗಲ್ಲ. ಅದು ಇನ್ಕ್ಲೂಡಿಂಗ್ ನಟನೆ ಕೂಡ ಕಷ್ಟ. ನೀವು ಒಂದು ಕೆಲಸ ಮಾಡ್ಬೇಕು ಈ ಸಿನಿಮಾ ಆದ್ಮೇಲೆ, ಅಥವಾ ಈಗಲೇ ರಾಚಯ್ಯ ಹೆಸರು ತುಂಬ ಚೆನ್ನಾಗಿದೆ, ಹೌದು, ರಿಜಿಸ್ಟರ್ ಮಾಡಿ ಇಟ್ಕೊಂಬಿಡಿ. ಅದು ಇದ್ದೇ ಇದೆ ಎಲ್ಲ ಒಳಗೆ ಬರ್ತಾ ಇದೆ ಈಗ. ಕೇಳಿ ಇಲ್ಲಿ ಆಕ್ಚುಲಿ ಬರೀ ರಾಚಯ್ಯ ಅಲ್ಲ, ಅದು ಕೊಡ್ಲಿ ರಾಚಯ್ಯ ಅಂತ. ವಾ, ಸೂಪರ್ ಸೂಪರ್ ಸೂಪರ್.
ಸೊ ತುಂಬ ಅದ್ಭುತವಾದ ಕ್ಯಾರೆಕ್ಟ್ರು ಕೊಡ್ಲಿ ರಾಚಯ್ಯ. ಸಿನಿಮಾದಲ್ಲಿ ಅವ್ರು ಕೊಡ್ಲಿ ರಾಚಯ್ಯನೇ ಆ್ಯಕ್ಚುಲಿ. ಅದ್ಭುತವಾದ ಒಂದು ಪಾತ್ರ. ಆ ಕೊಡ್ಲಿ ರಾಚಯ್ಯ ಯಾಕೆ ಅನ್ನೋದಕ್ಕೆ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ ಅವ್ರದ್ದು. ಸೂಪರ್ ಸರ್. ಸರ್ ವಿಜಯ್ ಸರ್, ಈಗ ಇವ್ರನ್ನ ನಾನು ಎಲ್ಲಿ ಕಂಡಿದ್ದು ಫಸ್ಟು ಅಂತಂದರೆ ಗುರುದೇಶ್ ಪಾಂಡೆ ಅವ್ರ ಆಫೀಸಲ್ಲಿ ಕಂಡಿದ್ದೆ. ಓಕೆನಾ, ಅವಾಗ ಇನ್ನೂ ಆಗ್ತಿಲ್ಲ. ಜೆಂಟಲ್ಮ್ಯಾನ್ ಸಿನಿಮಾಗೆ ಅವರು ಕ್ರಿಯೇಟಿವ್ ಹೆಡ್ ಆಗಿದ್ರು, ಇವ್ರದ್ದು ಆಟ ನಡೀತಾ ಇತ್ತು, ಅವಾಗ ಶುರು ಆಗ್ತಾ ಇತ್ತು. ಓಕೆ ಜೆಂಟಲ್ಮ್ಯಾನ್ ಸಿನಿಮಾ ನಾನು ಅಷ್ಟೆಲ್ಲ ಅಬ್ಸರ್ವ್ ಮಾಡಿಲ್ಲ. ಓಕೆ ಬಟ್ ಸಿನಿಮಾ ನೋಡಿದಾಗ ಏನು ಚೆನ್ನಾಗಿದೆ ಸಿನಿಮಾ, ಇದು ಒಳ್ಳೆ ಸಿನಿಮಾ ಇಲ್ಲ ಇದು ಅಂತ ನಾವು ಆವಾಗಲೇ ಫೈಂಡ್ ಔಟ್ ಮಾಡಿದ್ವಿ. ಹೌದೌದು ಅದಾದ ನಂತರ ಇವರು ಕಾಟೇರಿ ಕತೆ ಕೊಟ್ಟಾಗ ಇವ್ರ ಬಗ್ಗೆ ಸ್ವಲ್ಪ ಫೋಕಸ್ ನಮ್ಗೆ ಹೆಚ್ಚಾಗಿತ್ತು. ಹೌದು ಗುರು ಶಿಷ್ಯರು ನೋಡಿದಾಗ ಕೂಡ ನಮ್ಗೆ ತುಂಬ ಇಷ್ಟ. ಒಳ್ಳೆ ರೇಟು, ಮಣ್ಣಿನ ಕಥೆಯೇ ಮತ್ತು ಮಣ್ಣಿನ ಕಥೆಯಲ್ಲಿ ಬೆಳೆದಂತ ಒಬ್ಬ ಹೌದು ಹುಡುಗ ಬೇಕಾಗಿತ್ತು, ಹೌದು ಕಥೆಗಾರ ಬೇಕಾಗಿತ್ತು. ಹೌದು ಎಲ್ಲೋ ಯಾವುದೋ ಊರಲ್ಲಿ ಹೋಗಿ ನೀನೇನೋ ಮಾಡೋಕ್ಕಲ್ಲ. ಎಸ್ ಎಲ್ ಭೈರಪ್ಪ ಅವರು ಒಂದು ಕತೆ ಬರಬೇಕಂದ್ರೆ ಆ ಊರಲ್ಲಿ ಇದ್ದು ಅಥವಾ ಆ ಜಾಗದಲ್ಲಿ ಇದ್ದು ಅದನ್ನ ಎಂಜಾಯ್ ಮಾಡಿ ಆಮೇಲೆ ಕತೆ ಬರುತ್ತೆ. ಹೌದು ನೀವು ಕಂಡಂಗೆ ಜಡೇಶ್ ಹಂಪಿಯವರು ತುಂಬಾ ವಿಚಾರವಂತ, ವಿದ್ಯಾವಂತ, ಎರಡೇ ಲೈನ್ ಹೇಳ್ಬೇಕಾದ್ರೆ. ಲವ್ಲಿ ಸರ್. ಅದು ನಮ್ಮಲ್ಲಿ ಕೆಲವು ನಿರ್ದೇಶಕರಿಗೆ ಇಲ್ಲ. ನಮ್ಮ ಮುಂದೆ ಬರೋ ನಿರ್ದೇಶಕರಿಗೆ ಬೇಕು. ಅಂದರೆ ಈಗ ಅವರು ಅದರಲ್ಲಿ ಎಕ್ಸ್ಪರ್ಟು ಅಂತಲ್ಲ, ಮುಂದೆ ನೋಡಿ ಬೇರೆ ಯಾರನ್ನ ಬರೋವಂಥ ಡೈರೆಕ್ಟರ್ಗಳು ಚೆನ್ನಾಗಿ ಲಿಟ್ರೇಚರ್ ಆಗಲಿ, ಹಿಸ್ಟ್ರಿ ಆಗಲಿ, ಫ್ಯೂಚರ್ ಆಗಲಿ ಏನಾಗ್ಬೋದು ಅಂತ ಒಂದು ಸೆನ್ಸ್ ಇಟ್ಕೊಂಡು ಬಂದರೆ ಮಾತ್ರ ಇಲ್ಲಿ ನಿಲ್ಲಕ್ಕೆ ಸಾಧ್ಯ. ಯಾಕೆಂದರೆ ನಾನು ಪಾಪ ಸುಮಾರು ಈ ನಡುವೆ ನೋಡಿದೆ, ಒಂದು 3-4 ಹೊಸ ಸಿನಿಮಾಗಳನ್ನ ಮಾಡಿ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಪಾಪ ಕಿರ್ಚಾಡ್ತಾರೆ ಡೈರೆಕ್ಟರ್ ಆಗಲಿ, ಆ ಹೀರೋಗಳಾಗಲಿ. ಅದೆಲ್ಲ ನೋಡಿದಾಗ ನಂಗೆ ಒಂದೇ ನೋವಾಗೋದು. ಒಂದು ಹೌದು, ಅವ್ರು ಮಾಡಿರೋ ಕತೆಗಳನ್ನ ನೋಡದೆ ಇರಬಹುದು ಜನ. ಇನ್ನೊಂದು, ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತುಂಬ ತಿಳ್ಕೊಂಡು ಬನ್ನಿ. ಅಂದರೆ ಹೆಂಗೆ ಅಂತ ಹೇಳೋದು ಅಂದರೆ, ಇಲ್ಲೇನಾಗುತ್ತೆ, ನಾವು ಇಲ್ಲಿ ಸ್ಕ್ರ್ಯಾಚಿಂದ ಬಂದಾಗ ಮಾತ್ರ ಎಲ್ಲವನ್ನೂ ಉಳಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಜಡೇಶ್ ಅನ್ನೋ ವಿಷಯ ಬಂದ್ರೇ ಆತ ಓದ್ಕೊಂಡಿರೋದಾಗಲಿ, ಆತ ತಿಳ್ಕೊಂಡಿರೋದಾಗಲಿ, ಮಾಡಕ್ಕೆ ಹೊರಡೋದಾಗಲಿ ಎಲ್ಲವೂ ಒಂದು ದೊಡ್ಡ ಉದಾಹರಣೆ ಉಳ್ಕೊಳತ್ತೆ. ನಾನು ಅಷ್ಟೇ ಹೇಳ್ಬಲ್ಲೆ, ವಿಚಾರವಂತ, ವಿದ್ಯಾವಂತ. ಸೂಪರ್, ಸಾಕಲ್ಲ, ಅದು ಎರಡಿದ್ರೆ ಸಾಕಲ್ಲ. ಇವತ್ತು ನನ್ನನ್ನು ಲೈಕ್ ನಾನು ಇವತ್ತು ನಮ್ಮ ಈ ಬಡತನ ನಿರ್ಮೂಲನೆಗೆ ಬೇಕಾಗಿರೋದೇ ನಮಗೆ ವಿದ್ಯೆ. ಅದಿದೆ ಅಂದಮೇಲೆ ಇನ್ನೇನು ಬೇಕು? ಅವನೇ ದೊಡ್ಡ ಶ್ರೀಮಂತ ಪ್ರಪಂಚದ ಮೇಲೆ. ಅದು ಜಡೇಶ್ಗಿದೆ. ಸರ್, ಈ ಕತೆ ಕೇಳೋದಕ್ಕೆ ಭಾಳ ನೀಟಾಗಿರ್ಬೇಕೀಗ. ತಡ್ರಿ ಒಂದು ಸೆಕೆಂಡ್, ನೀವು ಹಾಕೊಳ್ಳಿ ಸರ್ ಇದನ್ನ. ಹೇಳ್ತೀನಿ. ಈಗ ಆತ್ಮಾವಲೋಕನದ ಜಾಗ ಇದು, ಓಕೆನಾ? ಆತ್ಮಾವಲೋಕನದ ಜಾಗ ಇದು, ಓಕೆನಾ? ನಾನು ಸರ್ ಹತ್ರ ಕ್ಷಮೆ ಕೇಳಬೇಕು. ಅಂದರೆ ನಾವೇನು ಬಹಿರಂಗದ್ದಲ್ಲ ವಿಷಯ ಅದು. ನಾನು ಅದನ್ನು ಡ್ರಾಗನ್ ಮಂಜೂರ್ ಹತ್ರನೂ ಹೇಳ್ಕೊಂಡೆ. ಇದನ್ನ ಡ್ರಾಗನ್ ಮಂಜೂರ್ ಮೊನ್ನೆ ಒಂದು ಇಂಟರ್ವ್ಯೂ ಮಾಡಿದಾಗ ಆ ಸಿನಿಮಾ ಟೈಮ್ನಲ್ಲಿ ನಾನು ಒಂದು ಮಾತು ಹೇಳ್ಕೊಂಡೆ. ಸರ್, ಸಲಗ ದೊಡ್ಡ ಹಿಟ್ಟಾಗಿ ಅದಾದ ನಂತರ ನಾವೆಲ್ಲ ಒಂದು ಸೇರಿ ಒಂದು ಅನ್ನ ತಿನ್ನಬೇಕು, ಖುಷಿ ಪಡಬೇಕು ಅಂತ ಇತ್ತು. ನಾನು ಅವತ್ತು ಲೇಟಾಗಿ ಬಂದೆ ಇವ್ರ ಮನೆಗೆ. ನಮ್ಮ ಸ್ನೇಹಿತರೆಲ್ಲ ಬಂದು ಊಟ ಮಾಡಿ ಸಂತೋಷಪಟ್ಟು ಹೋಗಿದ್ರು. ನಾನು ಮತ್ತು ಇನ್ನೊಬ್ಬರು ರಿಪೋರ್ಟರ್ ಹರಿಸೀನಪ್ಪ ಅಂತ ಬಂದಿದ್ದರು. ರಾತ್ರಿ 11 ಗಂಟೆ. ಆಗ ಆದ 3 ಘಟನೆಗಳ ಬಗ್ಗೆ ನಾನು ಇವತ್ತು ಮಾತಾಡೋದು, ಓಕೆನಾ? ಏನು ವಿಜಯ್ ಸರ್ ಅಂತ ನಿಮ್ಗೆಲ್ಲ ಅವಾಗ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನೀವು ಇದನ್ನು ಹತ್ತಿರದಿಂದ ಕೇಳ್ಬೋದು, ನೋಡೋದು ಬೇರೆ, ಕೇಳಿಸ್ಕೊಳ್ಳೋದು ಬೇರೆ. ಹತ್ತಿರದಿಂದ ನೋಡ್ಬೋದು, ಅದು ಎಕ್ಸ್ಕ್ಲೂಸಿವಿಟಿ. ಫಸ್ಟ್ ನಾನೇನು ಕ್ಷಮೆ ಕೇಳ್ಬೇಕಂದ್ರೆ, ಡ್ರಾಗನ್ ಮಂಜು ಬಂದು ಕೂತಿದ್ರು. ಡ್ರಾಗನ್ ಅಂತೂ ಆಗಿರ್ಲಿಲ್ಲ, ಬರೀ ಮಂಜು ಅಥವಾ ಮಂಜುನಾಥ, ಓಕೆನಾ? ಕೂತಿದ್ರು, ಇಲ್ಲಿ ಕೂತಿದ್ರು, ಸರ್ ಕೂತರು, ನಾನು ಇಲ್ಲಿ ಕೂತೆ, ಎಲ್ಲ ಆಯಿತು. ಇದೇ ಥರ ಪಾಯಿಂಟ್ ಆಫ್ ವ್ಯೂ. ನೋಡಪ್ಪ, ನಾಳೆಯಿಂದ ನಿನ್ನ ಜೀವನ ಬದಲಾಗುತ್ತೆ. ನೀನು ಸಮಾಜದಲ್ಲಿ ಯಾವುದೇ ಗಲಾಟೆ ಹೊಡೆದಾಟಗಳು ಮಾಡ್ಕೋಬಾರ್ದು. ಭಾರಿ ನೀಟಾಗಿರ್ಬೇಕು, ತುಂಬ ತಾಳ್ಮೆಯಿಂದಿರಬೇಕು, ಪೇಷನ್ಸ್ ಭಾಳ ಮುಖ್ಯ, ಆಯಿತಾ? ನೀನು ಹುಡುಗ ಹಂಗೆ ರಿಸ್ಕಿ, ಆ ಮನುಷ್ಯಂಗೆ 20-30 ವರ್ಷ ಆಗಿದೆ, ನಿಮ್ಮ ಮಗುವೆಲ್ಲ ಅಂತಾರೆ, ಎಲ್ಲ ಏನು ಮಾಡ್ತೀವಿ, ಏನಪ್ಪ ಇದು? ಅವ್ರನ್ನ ತುಂಬ ಹತ್ತಿಸ್ತಾರೆ ಬಿಡೋ ಇವು ಏನು ಅಂತ. ನಾನು 11 ಗಂಟೆ ರಾತ್ರಿ ಏನ ಅಂತ ನಾವು ಏನೋ ಇದೀವಲ್ಲ ಏನೋ ಅಂತ ನಾನು ಫೀಲಿಂಗ್ಸ್. ಸರ್, ಅದಾದ ನಂತರ ಸರ್ ಸಿನಿಮಾ ರಿಲೀಸ್ ಆದ್ಮೇಲೆ ನಂಗೆ ಗೊತ್ತಾಯ್ತು, ಗುರು ಯಾಕೆ ಇಷ್ಟೆಲ್ಲ ಮಾತಾಡೋದು ಅವ್ರ ತಕ್ಕ. ನಾನು ಯಾವುದೋ ಒಂದು ಅಂದರೆ ವಿಜಯ್ ಸಾರು ಸಲಗದಿಂದ ಕಮ್ಬ್ಯಾಕ್ ಆದ ಸಿನಿಮಾ. ಅದಾದ್ಮೇಲೆ ಭೀಮಾ ಆಗ್ಬೇಕಾರೆ ಅವ್ರಿಗೆ ಟಕ್ಕರ್ ಕೊಡೋಕೆ ದೊಡ್ಡ ವಿಲನ್ನೇ ಬೇಕಾಗಿತ್ತು, ದೊಡ್ಡ ಹೀರೋನೇ ಬೇಕಾಗಿತ್ತು. ಆ ಥರ ಡಾಲಿ ಈ ಥರ ಕಾಂಬೋ ಯಾವ್ದಾರ ಬೇಕಾಗಿತ್ತು. ಅವು ಯಾವ ಇಲ್ಲ ಭೀಮಾದಲ್ಲಿ. ಸಂಪೂರ್ಣ ಹೊಸಬರು. ಏನು ಗುರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅವಾಗ ನೆನಪಾಯ್ತು ನನಗೆ. ಪುಟ್ಟಣ್ಣ ಕಣ್ಗಾಳವರು
ಅಂಬರೀಷ್ ಅವ್ರಿಗೆ ಹೇಳ್ತಾರಂತೆ. ಅಂಬರೀಷ್ ಅವರು ಏನ್ರಿ ನಾನು ಬಂದುವಾಗ ಪಾತ್ರ ನಾನೇನು ದೊಡ್ಡ ಇಟ್ಟಾಗ್ಬಿಡ್ತೀನಿ ಹಂಗೆ ಹಂಗೆ. ಇಲ್ಲ ಇಲ್ಲ ನೋಡು, ಈ ಸಿನಿಮಾ ಆದ್ಮೇಲೆ ನಿಂಗೆ ತುಂಬ ಹೆಸರು ಬರುತ್ತೆ ಅಂತ ನಾಗರಾವ್ ಟೈಮಲ್ಲಿ ಹೇಳಿದಂತೆ. ಡೈರೆಕ್ಟರ್ ವಿಷನ್. ನಾನು ಅವತ್ತು ನಿಮ್ಮ ತಪ್ಪಾಗಿ ತಿಳ್ಕೊಂಬಿಟ್ಟೆ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಈ ಸಂದರ್ಭದಲ್ಲಿ ಅದೇ ಆತ್ಮಾವಲೋಕನ ಓಕೆನಾ. ಎಂತ ಡ್ರಾಗನ್ ಪಾತ್ರ, ಅಯ್ಯಪ್ಪ, ಎರಡೆರಡು ಶೇಡು, ಎರಡೆರಡು ಇದು. ಆ ಮನುಷ್ಯ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾವ್ರೆ. ಸುಮ್ಮನೆ ಸರ್ ಒಂದು ಸಿನಿಮಾಗೆ ಶಕ್ತಿ ಇರೋದು, ಒಬ್ಬ ನಿರ್ದೇಶಕನ ಕಲ್ಪನೆಗೆ ಸುಮ್ಮನೆ ಶಕ್ತಿ ಇರೋದು ಸರ್. ರಿಯಲಿ ಗ್ರೇಟ್ ಸರ್. ಥ್ಯಾಂಕ್ ಯು. ಇವತ್ತು ಡ್ರಾಗನ್ ಮಂಜು ಅಂದ್ರೆ ಟಾಪ್ ವಿಲನ್ ಆಗಿ ನಿಂತ್ಕೊಂತಾರೆ. ಕಾಮಿಡಿನೂ ಮಾಡ್ತಾರೆ, ಹೀರೋನು ಮಾಡ್ತಾರೆ, ಅಥವಾ ವಿಲನ್ನು ಮಾಡ್ತಾರೆ. ಏನ್ ಕಡಿಮೆ ವಿಚಾರನ ಸರ್? ಅಂದ್ರೆ ಈ ರಂಗಭೂಮಿಯಿಂದನೋ ಅಥವಾ ನಟನೆಯಿಂದನೋ ಅಥವಾ ಯಾರೋ ಮನೆ ಬ್ಯಾಕ್ ಗ್ರೌಂಡ್ ಬಂದು ನಿಂತ್ಕೊಳ್ಳೋದು ಬೇರೆ, ಯಾರು ಅಲ್ಲ, ಕಂಪ್ಲೀಟ್ಲಿ ಹೊಸಬರು ಅಂಥವ್ರ ನಿಲ್ಲಿಸಿದ್ದಕ್ಕೆ ಗ್ರೇಟ್. ಆ ಸಂದರ್ಭದಲ್ಲಿ ನನ್ಗೆ 2 ಕತೆ ಹೇಳ್ತಾರೆ. ಎಷ್ಟು ಸೊಗಸಾದ ಕತೆ ಅಂದರೆ ಇವತ್ತಿನ ಜನ್ರೇಷನ್ ಭಾರಿ ಬೇಕಾದ ಕತೆ. ಲ್ಯಾಂಡ್ ಲ್ಯಾಡ್ಗೂ ಹತ್ರ ಆಗುತ್ತೆ, ಯಾಕಂದ್ರೆ ನಮ್ಮ ಡೈರೆಕ್ಟರ್ ಅಲ್ಲೇ ಕೂತಿಲ್ಲ, ಲ್ಯಾಂಡ್ ಲ್ಯಾಂಡ್ ಮಾತ್ರ ಮಾಡೋದು, ಬೇರೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ನೋಡಿ ಸಾರ್ ಬಗಿತಾ ಹಾ, 2 ವಿಷಯ. ಒಂದು ಶಿವಣ್ಣ, ಇನ್ನೊಂದು ರಜನಿಕಾಂತ್ ಅವರು ಘಟನೆ ಹೇಳಿದ್ರು. ಅವ್ರು ಬಾಳಲಾಗಿದ್ದು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಸರ್, ನನಗೆ ಶಿವಣ್ಣ ಅವ್ರ ಹತ್ರ ಹೊಡೆತ ತಿಂದ್ರೆ ಸ್ಟಾರ್ ಚೇಂಜ್ ಆಗುತ್ತೆ ಅಂತ. ದಯವಿಟ್ಟು ಹೇಳಿ ಸರ್ ಪ್ಲೀಸ್. ಇಲ್ಲ ಹೇಳಿ, ದಯವಿಟ್ಟು ಹೇಳಿ ಸರ್. ನೀವು ಹೇಳೋದಕ್ಕೆ ಸರ್ ಅದು, ಯಾಕಂದ್ರೆ ಜೋಗಿಯಲ್ಲಿ ಒಂದು ಹೊಡೆತ ತಿಂದಿದ್ದು ಅವ್ರು ಎಲ್ಲಿ ಹೋಯ್ತು ಲೈಫ್ ಅಂತ. ಹೌದು, ಅದು ಶಿವಣ್ಣ ತುಂಬಾ ಲಕ್ಕಿ. ಹೌದೌದು. ಅಂದ್ರೆ ಅವ್ರ ಜೊತೆ ಆಕ್ಟ್ ಮಾಡಿ ಅವಾಗ ನಮ್ಗೆ ಅದೊಂದು ಫೀಲ್ ಗೊತ್ತಾಗೋದು, ಈ ಏನೋ ಒಂದು ಎನರ್ಜಿ ಇದೆ, ಇದು ಮುಟ್ಟಿದ್ರೆ ಏನೋ ಆಗತ್ತೆ ಅಂತ ನನಗೆ ಯಾವಾಗಲೂ ಕಾಡೋದು. ಅವ್ರ ಸಿನಿಮಾಗಳು ಮಾಡ್ತಾನೆ ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಶುರು ಆಗ್ಬಿಟ್ಟೆ. ನನಗೆ ಅವಾಗ ಹೀರೋ ಆಗೋದಕ್ಕೆ ಒಂದು ಧೈರ್ಯ, ಆಮೇಲೆ ಇಲ್ಲ ನಾನು ಅವ್ರ ಎದುರುಗಡೆ ನಿಭಾಯಿಸ್ತೀನಿ ಅಂದರೆ ನಾನು ಖಂಡಿತವಾಗ್ಲೂ ಜನಗಳಿಗೆ ಕನ್ವಿನ್ಸ್ ಮಾಡೇ ಮಾಡ್ತೀನಿ ಅನ್ನೋದು ಇದು. ಹಂಗಾಗಿ ನಾನು ಶಿವಣ್ಣನ ಎಲ್ಲೋದ್ರೂ ಜ್ಞಾಪಿಸ್ಕೋತೀನಿ, ಯಾವಾಗಲೂ ಮರೆಯಲ್ಲ ಅವ್ರನ್ನ. ಅವ್ರು ಸಾರಿ ಅಂತಂದ್ರಂತೆ, ಇವರು ಇಲ್ಲ ಪರವಾಗಿಲ್ಲ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಕ್ಕೆ ಶುರು. ಒಂದೊಂದೇ ಹಂತ ಕಂಟಿನ್ಯೂಸ್. ರಿಷಿ, ರಾಕ್ಷಸ, ಜೋಗಿ ಇದೆಲ್ಲ ಕಂಟಿನ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ಅವ್ರು ಸಿನಿಮಾಗಳು ಮಾಡ್ತಾನೆ ಪಬ್ಲಿಕ್ಗೆ ಗೊತ್ತಾಗ, ನಾನು ಸಖತ್ತಾಗಿ ಗೊತ್ತಾಗ್ಬಿಟ್ಟೆ. ಇನ್ನೊಂದು ವಂಡರ್ಫುಲ್ ಘಟನೆ ಇದೆ. ಅದನ್ನ ಆ ಘಟನೆ ಹೇಳ್ಬೇಕಾರೆ ಹಿಂಗೆ ಇತ್ತು ಸರ್. ನಾನೇನಾಗ್ಬಿಡ್ತು ಅಂದ್ರೆ, ಆ ಕತೆ ಕೇಳಕ್ಕೆ, ಸರಿ ತುಂಬಾ ಚೆನ್ನಾಗಿದೆ ಸರ್ ಕತೆ, ಸಖತ್ತಾಗಿದೆ ಸರ್, ನಾನು ಇಲ್ಲಿ ಕೂತ್ಕೊಂತೀನಿ ಸರ್ ಅಂತ ಹಿಂಗೆ ಕೂತಿದ್ದೆ ಅವತ್ತು. ದಯವಿಟ್ಟು ಆ ಕತೆನ ಹಿಂಗೆ ಹೇಳ್ಬೇಕು. ಇವಾಗ ರಜನಿಕಾಂತ್ ಅವರನ್ನ ಇವರು ಮೀಟ್ ಆಗಿದ್ದು ಹೆಂಗೆ ಅಂತ, ಅದಕ್ಕೆ ಅಂಬರೀಷ್ ಅವರ ಸಹಕಾರ ಹೆಂಗಿತ್ತು ಅಂತ ನಾನು ಮೀಡಿಯಾದಲ್ಲಿ ನೋಡಿದ್ದೆ ಸರ್, ಕೇಳಿಲ್ಲ, ಮೊಬೈಲ್ ಕೇಳಬೇಕು. ಫುಲ್ ಫೋಕಸ್. ಯಾವ ಕತೆ? ನೀವು ಅವರನ್ನ ಶೂಟಿಂಗ್ ಸೆಟ್ ಇರ್ತಾರೆ, ಅಂದ್ರೆ ಮೀನ್ಸ್ ಲಿಂಗ ಟೈಮಲ್ಲಿ ಶೂಟಿಂಗ್ ಸಾಗರದಲ್ಲಿ ಇರ್ತಾರೆ ಅವರು. ನಾನು ಸಾಗರಕ್ಕೆ ಹೋಗಿದ್ದೀನಿ. ಹೋಟೆಲ್ ಟಿಪ್ ಟಾಪ್ ಅಂತ ಇದೆ, ಮೋಸ್ಟ್ಲಿ ಅದು ಭಾಳ ದೊಡ್ಡ. ಎರಡು ಸಲ ಮೀಟ್ ಆಗಿರೋದು. ಫಸ್ಟ್ ಈಗ ಸೆಕೆಂಡ್ ಹಾಫ್, ಆಮೇಲೆ ಫಸ್ಟ್ ಹಾಫ್ ಹೇಳ್ತೀವಿ. ಅಲ್ಲಿಗೆ ಹೋಗಿ ನಾನು ನನ್ನ ಜೊತೆ ಮೋನಿಶನು ಸಾಮ್ರಾಟ್ ಇಬ್ಬರೇ ಇದ್ದಿದ್ದೀನಿ, ಯಾರೂ ಇರಲಿಲ್ಲ. ನನ್ನ ಜೊತೆ ನಮ್ಮ ಹುಡುಗರು ಇದ್ದಿದ್ರು. ಸರಿ, ಅದೇನಾಯಿತು, ಅವ್ರು ಅಲ್ಲಿದ್ದಾರೆ, ಒಳಗೆ ಹೋಗ್ಬೇಕು. ಅವರು ನಾನು ಬಂದಿರೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸರಿ, ಹೋಟ್ಲು ಓನರ್ ಹೇಳ್ತಾರೆ, ಸರ್ ಇರಿ ಹೋಗೋಣ. ಇಲ್ಲ, ನಾನು ನೋಡಲೇಬೇಕಷ್ಟೇ. ನಾನು ಒಂದು ಕಾಮನ್ ಫ್ಯಾನ್ ಥರ ಆಗ್ಬಿಟ್ಟೆ. ಲೇಟ್ ಆಗುತ್ತೆ ಅನ್ನೋದಕ್ಕೆ ಪಕ್ಕ ಲೋಕಲ್ ಕಾಮನ್ ಫ್ಯಾನ್ ಆಗ್ಬಿಟ್ಟೆ ನಾನು. ಸರಿ, ಏನು ಮಾಡೋದು? ಹೌದಾ, ಹಿಂಗ ರಾಕ್ಲಿಂಗ್ ಸರ್ ಫೋನ್ ಮಾಡಿದ್ರು. ವಿಜಯ್ ಏನಮ್ಮ ಅಲ್ಲಿದೆಯಂತೆ ಅಂತ. ಅಣ್ಣ, ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ, ಇಲ್ಲಿ ಇದ್ದೀನಿ. ಒಂದು ಕೆಲಸ ಮಾಡಮ್ಮ, ನನ್ನ ರೂಮ್ ಇದೆ, ರೂಮಲ್ಲಿ ಹೋಗಿರೋದ್ರು. ನಾನು ರೂಮಲ್ಲಿ ಇರಲ್ಲ, ನಾನು ಅವ್ರು ನೋಡ್ಬೇಕಷ್ಟೇ ಇವಾಗ ಅಂದೆ. ಹೂನಮ್ಮ, ಆಯ್ತು, ನಾನು ರೂಮಲ್ಲಿ ಕುತ್ಕೋ ಹೋಗಮ್ಮ ಅಂತ. ಪಾಪ ಅವ್ರ ರೂಮು ಯಾರಿಗೂ ಹೇಳಿದ್ದು ಈಗ ತೆಗ್ಸಿದ್ರು. ಅವ್ರ ರೂಮ್ ಒಳಗಡೆ ಕೂತೆ. ಇನ್ನೂ ಡಿಲೇ ಆಗ್ತಾ ಇತ್ತು. ನನಗೆ ಅವ್ರನ್ನ ಹಿಂಗೆ ಮುಟ್ಬೇಕಷ್ಟೇ, 2ನೇ ಸರಿ ನೋಡ್ತಾ ಇರೋದು, ಹಿಂಗೆ ಮುಟ್ಬಿಟ್ಟು ಬಂದ್ಬಿಡ್ಬೇಕು ಅನ್ನೋ ಆಸೆ. ಅದು ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ. ರಾಕ್ಲೈನ್ ಸರ್ ಹೇಳ್ತಾ ಇದ್ದಾರೆ, ಇದಮ್ಮ ಈಗ ತಾನೇ ಬಂದಿರ್ತದೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಇಲ್ಲ ಅಣ್ಣ, ನಾನು ನೋಡ್ಬೇಕಷ್ಟೇ ಅಂತೇಳಿ ನಾನು ತಿರ್ಗಿ ಆಟಕ್ಕೆ ಬಿದ್ದೋದೆ. ಅದಾದಮೇಲೆ ಇಲ್ಲೊಬ್ಬರು ನಮ್ಮ ರಾಜಣ್ಣ ಅಂತವ್ರೆ, ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ಹಿಂಗಾಗಿದೆ, ನಾನೇನು ಮಾಡಲಿ ಅಂತ. ಟಕ್ಕಂತ ಆಯ್ತು, 1 ನಿಮಿಷ ಅಂತ ಇಟ್ಟರೆ ಸೀದಾ ಅಂಬರೀಷಣ್ಣ ಮಾಡಿದ್ರೆ, ಎಲ್ಲ ಇದೆಯಾ ನೀನು? ಅದು ಅಣ್ಣ, ಇಲ್ಲಿ ಪ್ರೂಫ್ ಬಂದಿದ್ದೀವಿ, 1 ನಿಮಿಷ ಅಂದ್ಬಿಟ್ಟು ಟಕ್ಕಂತ ಅಲ್ಗೊಂದು ಫೋನ್ ಹೊಡೆದ್ರೆ, ಇಡೀ ಕರ್ನಾಟಕದಲ್ಲಿ ಅವ್ನು ನಿನ್ನ ಹೆಸರು ಹೇಳ್ಕೊಂಡು ನಿನ್ನ ಅಭಿಮಾನಿ ಅಂತ ತಿರುಗಾಡ್ತಾರೆ, ನೀನು ನೋಡೋಕ್ಕಾಗಲ್ವ ಅವನ್ನ? ಅರ್ಜೆಂಟ್ ನೋಡ್ಬೇಕಷ್ಟೇ ಇವಾಗ.
ಅವ್ರಿಗೆ ಗೊತ್ತಿಲ್ಲ ಪಾಪ ನಾನು ಬಂದಿರೋದು. ಅಯ್ಯೋ ಹೌದಾ ಕಳಿಸು. ಅವಾಗ ಓಡದೆ ಪಕ್ಕದ ಸಂಧಿ, ಆ ಹೋಟ್ಲ್ ಸಂಧಿನೇ ಓಡೋದೆ. ಅಷ್ಟೊತ್ತಲ್ಲಿ ಟಕ್ಕಂತ ಬಾಗಲ್ ತೆಗೆದು ಅಣ್ಣ ಅಂತೆ, ಬಾಬಾ ಅಂತ ಹಿಡ್ಕೊಂಡು ನಿಂದೊಂದು 20 ಪಿಕ್ಚರ್ ಆಗಿರ್ಬೇಕಲ್ವಾ ಅಂದರು. ಅಯ್ಯಪ್ಪ ಈ ಮನುಷ್ಯ ಏನ್ರಿ ನಮ್ಮ ಬಗ್ಗೆ ಹಿಂಗೆ ತಿಳ್ಕೊಂಡವ್ರೆ ದೇವ್ರೆ ಅಲ್ವಾ ಅಂದ್ಬಿಟ್ಟು ಆ ಮಕ್ಕಳನ್ನ ಫಸ್ಟ್ ಕೈ ಬಾಬಾ ಅಂತ ಕರೆದು ಆ ಫೋಟೋ ಎಲ್ಲ ಇದೆ. ಆ ಮಕ್ಕಳನ್ನೆಲ್ಲ ಹಿಂಗೆ ಹಿಡ್ಕೊಂಡು ಫೋಟೋ ತೆಗಿಸಿ, ಓಕೆ ಆಯಿತು, ಓಕೆ ಮಾಡು, ಸಿನಿಮಾಗಳೆಲ್ಲ ಮಾಡ್ತೀರಿ ಮಿಕ್ಕಿದೆಲ್ಲ ಕಾಮನ್ ಬರ್ತಾ ಇರುತ್ತೆ, ಕಷ್ಟ ಎಲ್ಲ ಬರುತ್ತೆ, ಅದೆಲ್ಲ ತಲೆಯಲ್ಲಿ ಇಟ್ಕೋಬೇಕು, ಕೆಲಸ ಮಾಡ್ತಾ ಇರ್ಬೇಕು ಅಷ್ಟೇ. ಕೆಲಸ ಒಂದೇ ಕಾಪಾಡೋದು ಒಂದು. ತಿರ್ಗಾ ಗೊಳ್ಳಂತ ಹತ್ಕೊಂಡು ಅವ್ರ ಸರಿ ತಬ್ಕೊಂಡು ಅಲ್ಲಿಂದ ಬಂದ್ಬಿಟ್ಟೆ ನಡ್ಕೊಂಡು. ಕೇಳಕ್ಕೆ ಎಷ್ಟು ಆನಂದ ಆಗುತ್ತಲ್ಲ ಸರ್ ಇದು. ಅದಕ್ಕೆ ನಾನು ಹಿಂಗೆ ಇನ್ನೊಂದು ಅವರು ಯಾಕೆ ಇದೆಲ್ಲ ಬೇಕು ಅಂತ ಅನ್ನೋದಾದ್ರೆ ಸರ್, ಇದೆಲ್ಲ ಎಲ್ಲರಿಗೂ ಯೋಗಿಗಳಿಗೆ ಮಾತ್ರ ಎಂತಲ್ಲ ಸ್ವಲ್ಪ ಅಂತ ಯೋಗಿಗಳು. ಅವ್ರು ಹಿಮಾಲಯ ಪರ್ವತ ಅದ್ರ ಕೆಳಗಿನ ಗುಡ್ಡ ಇದ್ದಂಗೆ. ಆಯ್ತಾ? ನಾನು ಇತ್ತೀಚೆಗೆ ನೋಡ್ತೀನಲ್ಲ ಸರ್, ನಾನು ಅವ್ರಿಗೆ ಹತ್ರ 3 ವರ್ಷದಿಂದ ನೋಡ್ತಾ ಇದ್ದೀನಲ್ಲ, ಅದು ಒಂಥರ ನನಗೆ ಮನೆಗೆ ಬಂದರೆ ಯೋಗಿ ಥರ ಒಬ್ಬರೇ ಇರ್ತಾರೆ. ಮನೆಯಲ್ಲಿ ಯಾರು ಬರಲ್ಲ. ಒಂದು ಸಿನಿಮಾದ್ದು ಏನಾದರೂ ಇರುತ್ತೆ, ಇಲ್ಲಾಂದ್ರೆ ಯಾರು ಫ್ರೆಂಡ್ಸ್ ಇಲ್ಲ, ರಿಲೇಷನ್ಸ್ ಇಲ್ಲ, ಏನಿಲ್ಲ, ಒಬ್ಬರೇ ಇರ್ತಾರೆ. ಅವ್ರ ಮನೆ ಏನೋ ಅಲ್ಲಿ ಒಂದು ಕೈಯಾಗೆ ಇದು ಮಾಡ್ಕೊಂಡು ಅದು ಏನ್ ಸರ್ ಇದು? ಸುಮ್ಮನೆ ಹಾಕೊಂಡ್ರು ಹೇಳಿ ಸರ್, ನಾವು ಅಂತದೆಲ್ಲ ಸಿನಿಮಾದು ಹಾಕೊಂಡಿದ್ವಿ ಅಷ್ಟೇ. ಅವ್ರದಲ್ಲಿ ಏನೋ ಒಂದು ಶಕ್ತಿ ಅದು ಇಟ್ಕೊಂಡು ಏನೋ ಓದ್ತಾ ಇರ್ತಾರೆ. ವಿಜಯ್ ಸರ್ ಓದ್ತಾ ಇರ್ತಾರೆ. ಇವತ್ತು ನಾನು ಆಶ್ಚರ್ಯಪಟ್ಟು ಅಲ್ಲಿ ಓದ್ತಾ ಇದ್ರು ಕೇಳ ಅನ್ಕೊಂಡೆ, ಏನ್ ಸರ್ ಓದ್ತಾ ಇದ್ದೀರಾ ಅಂತ. ಅವ್ರ ಹತ್ರ ಬುಕ್ಸ್ ಇದೆ ಸರ್, ಬುಕ್ಸ್ ಎಲ್ಲ ಓದ್ತೀನಿ ಸರ್. ನಾನು ಶಾಕ್ ಆಗ್ಬಿಡ್ತು. ಅಯ್ಯೋ, ಓದ್ತಾ ಇರ್ತಾರೆ, ಸಿನಿಮಾ ನೋಡ್ತಾ ಇರ್ತಾರೆ. ನಾನು ನೋಡೋದು ಸುಮ್ಮನೆ ಕೂತಿರ್ತಾರೆ, ಮೊಬೈಲು ಮುಟ್ಟಂಗಿಲ್ಲ, ಏನಿಲ್ಲ, ಸುಮ್ಮನೆ ಕೂತಿರ್ತಾರೆ. ಅದು ಆಲ್ಮೋಸ್ಟ್ ನೋಡೋದು. ಯಾರು ಫ್ರೆಂಡ್ಸ್ ಇರಲ್ಲ, ಯಾರು ಒಬ್ಬರೇ ಸುಮ್ಮನೆ ಕೂಡ್ಬೇಕಂದ್ರೆ ಅದು ಆ ಥರದ್ದು ಯೋಚನೆ ಇರೋರಿಗೆ ಮಾತ್ರ ಸಾಧ್ಯ. ನಾವು ಮೊಬೈಲ್ ನೋಡ್ಕೊಂಡು ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಸುಮ್ಮನೆ, ಅವರೊಬ್ಬರೇ ಸುಮ್ಮನೆ ಕೂತಿರ್ತಾರೆ. ಆಲ್ಮೋಸ್ಟ್ ನಾನು ಹೋದಾಗಲೂ ಸುಮ್ಮನೆ ಕೂತಿರ್ತಾರೆ. ಇಲ್ಲ ಸಿನಿಮಾ, ಇಲ್ಲ ಅಂದರೆ ಏನೋ ವರ್ಕೌಟ್. ಇಷ್ಟೇ ನಾನು 3ರಲ್ಲೇ ನೋಡೋದು. ನಾನೇ ಹೈಯೆಸ್ಟ್. ಯಾರೋ ಹೊರಗಿನವರು ಸಿಗ್ತಾ ಇರೋದು, ಬಂದು ಇವ್ರು ಭೇಟಿ ಆಗ್ತಿರೋದು ನಾನೇ ಹೈಯೆಸ್ಟ್. ನಾನು ನನಗೆ ಮುಂಚೆ ಸಾರ್ ಗೊತ್ತಿಲ್ಲ, ನನ್ನ ಸಾರ್ ಫ್ರೆಂಡ್ಸ್ ಇದುವರೆಗೂ ಗೊತ್ತಿಲ್ಲ, ಯಾರು ರಿಲೇಷನ್ಸು ಗೊತ್ತಿಲ್ಲ. ಆದರೆ ಯಾರು ಒಬ್ಬರೇ. ಅದೇ ನೋಡಿ, ಈಗ ಕೇಳೋ ಕತೆ ಇದೆಯಲ್ಲ, ಮನೋಸಂಕಲ್ಪ ಅನ್ನೋದು ಎಷ್ಟು ಮುಖ್ಯ ಮನುಷ್ಯನಿಗೆ. ತಾನು ಅಂದುಕೊಂಡರೆ ಅವನು ಏನೇ ಆಗಿರಲಿ, ಅಂದುಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ. 2ನೇ ಭಾಗ ನಮ್ಗೆ ಹೇಳಿದ್ದೀವಿ, ರಜನಿಕಾಂತ್ ಅವ್ರನ್ನ ಮೀಟ್ ಆಗಿದೆ. ಅವಾಗ ದುನಿಯಾ ವಿಜಯ್ ಸರ್ ಅಥವಾ ವಿಜಯ್ ಕುಮಾರ್ ಅಥವಾ ಏನು ಎತ್ತ ಎಲ್ಲ ಗೊತ್ತಿತ್ತು. ಸಿನಿಮಾ ಮಾಡಿ ಅವರು ಫಸ್ಟ್ ಬೆಂಚ್ ನಟ ಆಗಲೇ ಆಗೋಗಿದ್ರು ಕನ್ನಡಕ್ಕೆ. ಆದರೆ ದುನಿಯಾ ಅಂತ ಸಿನಿಮಾ ಬರುತ್ತಲ್ಲ, ಆಗ ರಜನಿಕಾಂತ್ ಅವ್ರನ್ನ ಮೀಟ್ ಆಗಿ ಬಂದಿರೋದಿಲ್ಲ, ಅದಕ್ಕೆ ಭಾರಿ ದೊಡ್ಡ ಗಟ್ಸ್ಬೇಕು. ದೊಡ್ಡ ಮಿರಾಕಲ್ ಎಲ್ಲ ನೋಡಿದ್ರು. ಅದೇ ಮನೋಸಂಕಲ್ಪ. ಅವರು ಸಾರಿ ಹೇಳೋರು ಅಂದರೆ, ಸ್ಕ್ರೀನ್ಗೆ ಬರೀ ಆ್ಯಕ್ಟಿಂಗ್ ಮಾಡಿದರೆ ಅಷ್ಟು ನಾವು ನಿಮ್ಗೆ ಕೊಡ್ತೀರ ಆ ಪಾತ್ರಕ್ಕೆ ಆ್ಯಕ್ಟ್ ಮಾಡೋದಲ್ಲಮ್ಮ, ಅಲ್ಲಿ ಏನೋ ಒಂದು ಜೀವ ತುಂಬಬೇಕಂದ್ರೆ ನಾವು ಅಷ್ಟು ಅಂದರೆ ಆ ಎನರ್ಜಿ ನಮ್ಮಲ್ಲಿ ಇರಬೇಕು ಅಂತ. ಅದಕ್ಕೆಲ್ಲ ಒಂದು ತಪಸ್ಸು, ಆ ಮುಖದಲ್ಲಿ ಎನರ್ಜಿ, ಆ ತೇಜಸ್ಸು, ಅವು ನಾವು ಕಾಪಾಡ್ಕೋಬೇಕು. ಆದಾಗ ನಾವು ಅಲ್ಲಿ ಆ್ಯಕ್ಟ್ ಮಾಡ್ಬೋದು. ಆ ಎನರ್ಜಿ ಪಾಸ್ ಮಾಡಬೇಕಲ್ಲ ಆ ಸ್ಕ್ರೀನಿಂದ ಅಲ್ಲಿ ಆಡಿಯನ್ಸ್ಗೆ, ಅದಕ್ಕೊಂದು ಜೀವ ತುಂಬಬೇಕಂದ್ರೆ ಬೇರೆ ಎಂದು ಆ ಥರ ಇರೋದು. ಅವರು ಯಾವಾಗಲೂ ಎಕ್ಸಾಂಪಲ್ ಕೊಡೋದು ರಜನಿಕಾಂತ್ ಸರ್ ಅವ್ರಿಗೆ. ಆ ಎನರ್ಜಿ ನೋಡಿ, ಅವ್ರು ಬಂದರೆ ಒಂದು ಪಾಸ್ ಆಗುತ್ತಲ್ಲ ಎನರ್ಜಿ, ಅದು ಆಗಬೇಕಂದ್ರೆ ಒಂದು ತಪಸ್ಸು ಆಗಬೇಕು, ಅದು ಯೋಗಿ ಆಗಬೇಕು. ನಾವು ಆ ನಿಟ್ಟಿನಲ್ಲೇ ಹೋಗ್ಬೇಕು ಅನ್ನೋದೇ ಸರ್ ಯಾವಾಗಲೂ ಎಕ್ಸಾಂಪಲ್ ಕೊಡೋದು. ನೀವು ಹೇಳಿದ್ರಲ್ಲ, ಈಗ ಸುಮ್ಮನೆ ಕೂಡ್ತಾರೆ, ಒಬ್ಬರೇ ಇರ್ತಾರೆ, ಓದ್ತಿರ್ತಾರೆ, ಜಪ ಮಾಡ್ತಿರ್ತಾರೆ, ಇದನ್ನೆಲ್ಲ ರಜನಿಕಾಂತ್ ಮಾಡ್ತಾರೆ. ಅಲ್ಲ, ಅದೇ ಸಿಂಕ್ ಆಗುತ್ತೆ ಸರ್, ಅದೇ ಇನ್ಸ್ಪಿರೇಷನ್ ತಗೊಳ್ಳೋದು. ಆ ಎನರ್ಜಿ ಇದೆಲ್ಲ, ಆ ಎನರ್ಜಿ ಕೊಡಬೇಕು ಅನ್ನೋದೇ ನನಗೆ. ಥಿಯೇಟ್ರಲ್ಲಿ ನಾನು ಸ್ಕ್ರೀನಿಗೆ ಬಂದರೆ ರಜನಿ ಸರ್ದು ಒಂದು ಎನರ್ಜಿ ಇದೆಯಲ್ಲ, ಅದು ಹಿಂಗೆ ಅವರು ಕ್ಯಾರಿ ಮಾಡಿದ್ರು. ಈಗ ಬರೀ ಆ್ಯಕ್ಟಿಂಗು ತುಂಬ ಸೂಪರ್ ಆ್ಯಕ್ಟ್ ಮಾಡ್ತಾರೆ ಪಾತ್ರ, ಅದಕ್ಕೆ ಸಾಲಲ್ಲ, ಅದಕ್ಕೆ ಮೀರಿದ್ದದು. ಸೊ ಅದು ಸರ್ನ ಯಾವಾಗಲೂ ಅದನ್ನು ನಾನು ತುಂಬ ಕೇಳಿದ್ದೀನಿ, ಯಾವಾಗಲೂ ಆ ಟಾಪಿಕ್ನ ಮಾತಾಡೋದು. ಅದು ಎಕ್ಸಾಂಪಲ್ ಕೊಡೋದು ರಜನಿ. ಓಕೆ, ಈಗ ನೋಡಿ, ಈಗ ಸೀಕ್ರೆಟ್ ತಿಳ್ಕೊಬೇಕು ಸರ್. ಫ್ರೀ ಇದ್ದಾಗಲ್ಲ ಏನು ಮಾಡ್ತೀರಾ ಸರ್ ನೀವು? ಸುಮ್ಮನೆ ಇರ್ತೀನಿ. ಅದೇ ನನಗೆ ಸುಮ್ಮನೆ ಇರೋದು ಸುಮ್ಮನೆ ಇರೋದು ಒಂದು ತಪಸ್ಸಲ್ವಾ ಸರ್?
ಅಲ್ಲ ಸೈಲೆಂಟ್ ಆಗಿರೋದು ತುಂಬಾ ಒಳ್ಳೇದು. ಯಾವಾಗಲೂ ಸೈಲೆಂಟ್ ಆಗಿದ್ದಷ್ಟು ತುಂಬಾ, ಅದೇ ಫೋನ್ ಅಡಿಕ್ಷನ್ ಜಾಸ್ತಿ ಇಟ್ಕೊಳ್ದಿರಾ ಸೈಲೆಂಟ್ ಇದ್ರೆ ನಮ್ಗೆ ಏನೇನ್ ಬೇಕು ಅದೆಲ್ಲ ಮುಂದೆ ಬಂದು ಹೋಗುತ್ತೆ, ಏನೇನ್ ಬೇಡ ಅದು ಗೊತ್ತಾಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇವ್ರು ಕಾಡಿಗೆ ಹೋಗ್ಬಿಡ್ತಾರೆ ಅವಾಗ ಅವಾಗ. ಯಾಕೆ ಸರ್ ಅಂದ್ರೆ ಇದು ಎನರ್ಜಿಯಪ್ಪ, ಅದು ಅಲ್ಲಿ ಆ ಪ್ರಕೃತಿಯಲ್ಲಿ ನೋಡಿ, ಸಿಗುತ್ತೆ. ಈಗ ಇನ್ನೊಂದಕ್ಕೆ ನಾನು ವಿಟ್ನೆಸ್, ನಾನು ಹೇಳ್ತೀನಿ ಇನ್ನೊಂದಕ್ಕೆ ವಿಟ್ನೆಸ್. ಕಾಡು ಅಂತ ಬಂತಲ್ಲ, ನನಗೆ ಅದು ತಲೆಯಲ್ಲಿ ಇತ್ತು, ಅದನ್ನ ಕೇಳಬೇಕಾಗಿತ್ತು. ಪೆಪ್ಪೆ ಅಂತ ಒಂದು ಸಿನಿಮಾದ ಪ್ರಮೋಷನ್ಗೆ ಅಥವಾ ಸುಮ್ಮನೆ ಮಾತುಕತೆಗೆ ನಾವು ಅದೊಂದು ಮಡಿಕೇರಿ ಜಾಗ, ಅವ್ನು ನೋಡೇ ಇಲ್ಲ ಆ ಜಾಗನ. ಸರ್ ಒಂದು ಇಂಟರ್ವ್ಯೂ ಬೇಕು ಸರ್, ಹಿಂಗೆ ಒಂದು ಚೆನ್ನಾಗಿರುತ್ತೆ ಸರ್, ನೀವು ಮಾತಾಡ್ರಿ. ಅಯ್ಯೋಯ್ಯೋ ದೊಡ್ಡ ಮನೆಗೆ ನಾನು ಮಾಡದೇ ಇರ್ತೀನ, ಖಂಡಿತ ಮಾಡ್ತೀನಿ. ಎಲ್ಲಿ ಮಾಡೋದು ಸರ್, ಯಾವ ಸ್ಟುಡಿಯೋ ಬುಕ್ ಮಾಡೋದು ಏನು ಎತ್ತ? ಇಲ್ಲ ನೀವೇನು ಬುಕ್ ಮಾಡಬೇಡಿಪ್ಪ, ನಂದೆಲ್ಲ ಜವಾಬ್ದಾರಿ ಅಂತ ಹೇಳಿ ಮಡಿಕೇರಿಗೆ ಒಂದು ಊರಿಗೆ ಕರ್ಕೊ ಹೋಗ್ತಾರೆ. ನಮ್ಮ ವಿನಯರಾಜ್ ಸಕಲೇಶ್ಪುರಕ್ಕೆ ಕರ್ಕೊ ಹೋಗ್ತಾರೆ. ಆವಾಗ ಅವರಿಬ್ರು ಸಿಂಕ್ ಆಗ್ತಾರೆ ಸರ್. ಅಲ್ಲೇ ಒಂದು ಸಿನಿಮಾ ಆಗ್ಬಿಟ್ಟಿದೆ ಸರ್, ನಮ್ಗೆ ಗೊತ್ತೇ ಆಗಿಲ್ಲ. ಕಾಡಲ್ಲಿ ಹೋಗಿ ಸಿಟಿ ಲೈಟ್ಸ್ ಅಂತಾರಲ್ಲ ಹೋಗಿ ಏನು ಹೇಳ್ಬೇಕು ಇವರಿಗೆ. ಅದು ಸೊ ಅಲ್ಲಿಗೆ ಕಾಡಿಗೆ ಹೋಗೋದು ಅನ್ನೋದು ಅಲ್ಲೇ ಅದು ಸಿನಿಮಾ ಆಗಿದ್ದು. ಅದಕ್ಕೆ ಅವಾಗ ಕಾಡಿಗೆ ಹೋಗೋದು, ಮತ್ತು ಅನಿಮಲ್ಸ್ಗಳನ್ನ ನೋಡೋದು, ಅಂದರೆ ಅದೇನೋ ಅವು ಇವ್ರು ಮಾತಾಡೋದು ಒಂದು ಎನರ್ಜಿ ಎಕ್ಸ್ಚೇಂಜ್ ಥರನೇ ಫೀಲ್ ಮಾಡೋದು. ಏನ ಮಾತಾಡ್ತೀರಾ ಸರ್ ಈ ಮರದ ಹತ್ರ, ಗಿಡದ ಹತ್ರ? ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಇಲ್ಲ ಸರ್, ಎಲ್ಲರಿಗೂ ಇರಲ್ಲ ಸರ್, ಅದು ಇರುತ್ತೆ ಸರ್. ಏನ್ ಗೊತ್ತಾ ಮಜಾ ಗೊತ್ತಾ, ನಂಗೆ ರಾಘಣ್ಣ ಹೇಳಿದ್ನ, ಅಣ್ಣವರು ಶೂಟಿಂಗ್ ಹೋಗಿತ್ತು ಮುಂಚೆ ಆ ಗಿಡಗಳನ್ನೆಲ್ಲ ಬರ್ತೀನಿ ಸಂಜೆ ಬರ್ತೀನಿ ಆಯ್ತಾ, ಅವರೆಲ್ಲ ಮಹಾನ್ ಯೋಗಿಗಳವರೆಲ್ಲಾನು ನೋಡಕ್ ಯಾರಿಗ ಏನೋ ಅನ್ಕೊಂಡ್ಬಿಡ್ತಾರೆ, ಬಟ್ ಅದನ್ನ ಮಾತಾಡ್ಸೋದು, ಅದ್ರಲ್ಲೂ ಏನೋ ಒಂದು ಕಾಣದಿದೆಯಲ್ಲ, ಅದನ್ನು ಕೇಳಿಸ್ಕೊಂಡಿದ್ಯಲ್ಲ, ಅದಕ್ಕೆ ದೊಡ್ಡ ಹೃದಯ ಬೇಕು, ದೊಡ್ಡ ಹೃದಯನೇ ಬೇಕು ಅದಕ್ಕೆ. ಇನ್ನೊಂದು ಸರ್, ಅಂದರೆ ಲ್ಯಾಂಡ್ ಲಾರ್ಡ್ ಬಗ್ಗೆ ನಾನು ಕೇಳ್ತಾ ಇದ್ದಾಗ, ನಾನು ಯೋಚನೆ ಮಾಡ್ತಿದ್ದಾಗ, ರಚಿತಾ ರಾಮ್ ಅವರ ಒಂದು ಪೋಸ್ಟ್ನ ನೋಡಿದೆ. ಅವರು ಆ ಗೆಟಪ್ಪಲ್ಲಿ ಕೂತ್ಕೊಂಡು, ಆ ಸುಲಭ ಅವರೆಲ್ಲ ಹಂಗಲ್ಲ ಹೇಳೋರಲ್ಲ, ಅವರು ಕೂಡ ನನ್ನ ಲೈಫ್ನಲ್ಲೇ ಇಂಥ ಪಾತ್ರ ನಾನು ಮಾಡಿಲ್ಲ, ತುಂಬ ಆಲ್ಮೋಸ್ಟ್ ದೊಡ್ಡ ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ಇದರಲ್ಲಿ, ಇನ್ಕ್ಲೂಡಿಂಗ್ ನನ್ನ ಮಗಳು ರಿತನ್ಯ ಸಮೇತ, ನಾವೆಲ್ಲರೂ ಅದೃಷ್ಟವಂತರು ಈ ಕಥೆನ ಮಾಡೋದಕ್ಕೆ. ಯಾಕಂದರೆ ಸಿನಿಮಾದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಇದು ಎಷ್ಟು ಅದೃಷ್ಟ ಮಾಡಿದ್ರೆ ನಾನು ಈ ಪಾತ್ರ ಮಾಡಬಲ್ಲೆ ಅನ್ನೋದು. ಆ ಥರದ್ದೊಂದು ಸ್ಕ್ರಿಪ್ಟು ಅದು ಗಳಿಗೆ ಕೂಡಿ ಬಂತು. ಅದು ಕೂಡಿ ಬಂದು ಎಲ್ಲ ತುಂಬ ಚೆನ್ನಾಗಾಯ್ತು. ಸೂಪರ್ ಸರ್, ಸೂಪರ್ ಸರ್. ಹೆಂಗೆ ಸರ್ ಇದೀಗ ಇಡೀ ಮನೆ, ಅಂದರೆ ಈಗ ನೀವು 3 ಜನ ನಿಮಗೆ ಕಲಾವಿದರು ಆಗ್ಬಿಟ್ಟಿಲ್ಲ ಸರ್ ನೀವು? ಪೈಪೋಟಿ ಅಯ್ಯೋ ರಾಮ. ಕಾಂಬಿನೇಷನ್. ಕನ್ನಡಿಗ